ಭ್ಯೋ ನಮಃ ಹರಿ ಓಂ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾತ್ ಗುರುಂ ಚ ಪ್ರಣಮಾಮಿ ಮೂರ್ಧ್ನಾ. ಸುಮುಖೋ ಸುಂದರತರೋ ಸುನಾಸೋ ಸುಖಚಿತ್ತನೋ ಸುರಾರಾಜಿತಪಾದಾಬ್ಜೋ ರಮಾನಾರಾಯಣೌ ಸ್ತುಮಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿನ್ನೆಯವರೆಗೆ 4 ಅಧ್ಯಾಯಗಳ ಭಗವದ್ಗೀತೆಯ ಮಹಾತ್ಮ್ಯವನ್ನು, ಅದರ ಹಿಂದಿನ ಅರ್ಥಾನುಸಂಧಾನವನ್ನು ಮಾಡಿದ್ದೇವೆ. ಇಂದು 5ನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ ಮತ್ತು 6ನೇ ಅಧ್ಯಾಯ ಆತ್ಮಸಂಯಮ ಯೋಗ. ಇದಕ್ಕೆ ಸಂಬಂಧಪಟ್ಟಂತಹ ಪದ್ಮಪುರಾಣದಲ್ಲಿ ಬರುವಂತಹ ಗೀತಾ ಮಾಹಾತ್ಮ್ಯ, ಪಾರ್ವತಿ ಪರಮೇಶ್ವರ ಸಂವಾದದ ರೂಪದಲ್ಲಿ ಜಗತ್ತಿಗೆ ಆ ಭಗವಂತ ಕೊಡುತ್ತಿರುವಂತಹ ಸಂದೇಶವನ್ನು ಗಮನಿಸೋಣ. 5ನೇ ಅಧ್ಯಾಯದ ಆ ಮಾಹಾತ್ಮ್ಯವನ್ನು ಈ ರೀತಿಯಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಮದ್ರ ದೇಶ ಎಂಬುದಾಗಿ ಒಂದು ಪ್ರದೇಶ, ಅದರ ಒಳಗಡೆ ಒಂದು ಪುರುಕುತ್ಸ ಎಂಬುದಾಗಿ ಒಂದು ನಗರ. ಹೇಗೆ ಭಾರತ ದೇಶದಲ್ಲಿ ಅನೇಕ ನಗರಗಳು, ಹಾಗೆ ಹಿಂದಿನ ಹೆಸರು ಒಂದು ಮದ್ರ ದೇಶ ಎಂಬುದಾಗಿ, ಆ ದೇಶದ ಒಳಗಡೆ ಒಂದು ಪುರುಕುತ್ಸ ಎಂಬುದಾಗಿ ಒಂದು ನಗರ. ಆ ನಗರದಲ್ಲಿ ಒಬ್ಬ ಪಿಂಗಲ ಎಂಬುದಾಗಿ ಒಬ್ಬ ಬ್ರಾಹ್ಮಣ. ಬ್ರಾಹ್ಮಣ ಅಂದರೆ ಬ್ರಹ್ಮ ಅಣತಿ ಇತಿ ಬ್ರಾಹ್ಮಣ, ಬ್ರಹ್ಮಜ್ಞಾನಿಯಾಗಿರಬೇಕು, ವೇದಾಂತವನ್ನು ಅಧ್ಯಯನ ಮಾಡಿಕೊಂಡು ಆ ಸತ್ಕರ್ಮ ನಿರತನಾಗಿರಬೇಕು, ಅವನು ಬ್ರಾಹ್ಮಣ. ಆದರೆ ಇವನು ಕೇವಲ ಜಾತಿಯಿಂದ ಬ್ರಾಹ್ಮಣ. ಇವತ್ತು ನಮ್ಮ ಲೋಕದಲ್ಲಿ ಅನೇಕ ಇಂತಹ ವ್ಯಕ್ತಿಗಳನ್ನು ಕಾಣ್ತೇವೆ. ಜಾತಿಯಿಂದ ಮಾತ್ರ ಬ್ರಾಹ್ಮಣರಾಗಿದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ಬ್ರಾಹ್ಮಣ್ಯಕ್ಕೆ ಬೇಕಾಗಿರ್ತಕ್ಕಂಥ ಅನುಷ್ಠಾನಗಳು ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು. ಅದೇ ರೀತಿಯಾಗಿ ಈ ಪಿಂಗಲ ಎಂಬುವಂತಹ ಬ್ರಾಹ್ಮಣನೂ ಕೂಡ ಕೇವಲ ಹುಟ್ಟಿನಿಂದ ಮಾತ್ರ ಬ್ರಾಹ್ಮಣ, ಯಾವುದೇ ರೀತಿಯಾಗಿರತಕ್ಕಂತಹ ಆ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕಾರ್ಯವನ್ನು ಮಾಡದ ವ್ಯಕ್ತಿ ಅವನಾಗಿದ್ದ. ಹೀಗೆ ಆಗಿದ್ದು ಅವನು ಕೇವಲ ನರ್ತನ, ಸಂಗೀತ ಮೊದಲಾದವುಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದಂಥ ವ್ಯಕ್ತಿಯಾಗಿದ್ದ. ಅವನು ಒಬ್ಬ ರಾಜನ, ಯಾಕಂದರೆ ಯಾರಿಗೇ ಆಗಲಿ ಒಂದು ವಿದ್ಯೆ ಪ್ರಕಟವಾಗಬೇಕು, ಅದಕ್ಕೊಂದು ಮಹತ್ವ ಬರಬೇಕು ಅಂದರೆ ಯಾರನ್ನಾದರೂ ಆಶ್ರಯಿಸಿಕೊಂಡು ಬದುಕಬೇಕು. ಆಗ ಅವನ ಜೀವನ ನಿರ್ವಹಣೆ ಬಹಳ ಸುಗಮವಾಗತ್ತೆ. ಇದನ್ನು ಅರಿತಿದ್ದಂತಹ ಪಿಂಗಲ ಬ್ರಾಹ್ಮಣ ಆ ಊರಿನ ರಾಜನ ಬಳಿ ಹೋಗಿ ಅವನ ಆಶ್ರಯದಲ್ಲಿರ್ತಾನೆ. ರಾಜನಿಗೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಆಶ್ರಯ ಕೊಡೋದು ಅವನಿಗೊಂದು ಕೀರ್ತಿ ಮತ್ತು ಅದು ಅವನ ಕರ್ತವ್ಯ. ಈ ಭಾವನೆಯನ್ನು ಹೊಂದಿರತಕ್ಕಂಥ ಆ ಊರಿನ ರಾಜ ಅವನಿಗೆ ಆಶ್ರಯವನ್ನು ಕೊಡ್ತಾನೆ. ಅವನಿಂದ ಅನೇಕ ರೀತಿಯಾಗಿರತಕ್ಕಂತಹ ಗೀತ, ನೃತ್ಯ, ವಾದ್ಯಾದಿಗಳ ಮೂಲಕವಾಗಿ ತಾನು ಸೇವೆಯನ್ನು ಪಡಿತಾನೆ ರಾಜಾನಾಂ ಬಹುವಲ್ಲಭ. ಆ ರಾಜರು ಅಂದರೆ ಅನೇಕ ಮಡದಿಯರು ಅವರಿಗಿರ್ತಾರೆ, ಬೇಕಾದಷ್ಟು ಸ್ತ್ರೀಯರ ಗುಂಪು ಅವನ ಸುತ್ತಮುತ್ತ ಇರುತ್ತೆ. ಇವನು ರಾಜನ ಬಹಳ ಆಪ್ತನಾಗಿದ್ದ ಈ ಪಿಂಗಳ ಎಂಬತಕ್ಕಂಥ ಬ್ರಾಹ್ಮಣ. ಆದ್ದರಿಂದಾಗಿ ಈ ಪಿಂಗಳನಿಗೂ ಕೂಡ ಆ ರಾಜ ಕನ್ನಿಕೆಯರು, ಏನು ರಾಜನ ಜೊತೆಯಲ್ಲಿ ಇರತಕ್ಕಂತಹ ಸ್ತ್ರೀಯರಿರ್ತಾರೆ, ಅವರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಒಡನಾಟ. ಅವನು ಇಂದ್ರಿಯಾರಾಮ, ಕೇವಲ ಆ ಇಂದ್ರಿಯ ಏನೇನನ್ನು ಬಯಸುತ್ತೋ ಅದರ ಬಯಕೆಗಳನ್ನು ಪರಿಪೂರಿಸುವಂತಹ ಕಾರ್ಯದಲ್ಲೇ ಮಗ್ನನಾಗಿ ಕಾಲ ಕಳೀತಾನೆ. ಅದಾದ ನಂತರದಲ್ಲಿ ಅವನು ಒಳ್ಳೆಯ ಸಂಗೀತ ಗೊತ್ತಿತ್ತು, ಒಳ್ಳೆಯ ನೃತ್ಯ ಗೊತ್ತಿತ್ತು, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸೌಂದರ್ಯ ಇತ್ತು, ಈ ಜೊತೆಗೆ ಬೇಕಾದಷ್ಟು ಸ್ತ್ರೀಯರ ಒಂದು ಸಂಘ ಇತ್ತು. ಬಹಳ ಅಹಂಕಾರಪೂರಿತನಾಗಿರ್ತಕ್ಕಂತಹ ವ್ಯಕ್ತಿ ಅವನಾಗಿಬಿಡುತ್ತಾನೆ. ಯಾವತ್ತೂ ಅಷ್ಟೇ, ಏನೇ ಒಂದು ವಿದ್ಯೆ ಆಗಲಿ ಒಳ್ಳೆ
ಒಂದು ವಿನಯವಂತನಿಗೆ ಅದು ಸಿಕ್ಕಿದರೆ ಅದು ಒಳ್ಳೆಯದಾಗತ್ತೆ. ಅಹಂಕಾರ ವ್ಯಕ್ತಿಗೆ ಅದು ಸಿಕ್ಕಿದರೆ ಅದರಿಂದ ಲೋಕಕ್ಕೆ ಹಾನಿಯಾಗತ್ತೆ. ಇವನಿಗೂ ಕೂಡ ಅಹಂಕಾರ ಇದ್ದಂತಹ ವ್ಯಕ್ತಿಗೆ ಇದೆಲ್ಲ ಬಂದದ್ದರಿಂದಾಗಿ ಮತ್ತಷ್ಟು ಅಹಂಕಾರ ಜಾಸ್ತಿ ಆಗತ್ತೆ. ಅವನು ಒಂದು ಮದುವೆಯನ್ನಾಗ್ತಾನೆ. ಅವನ ಹೆಂಡತಿಯ ಹೆಸರು ಅರುಣ ಅಂತ. ಅರುಣ ಎಂಬುದಾಗಿ ಅವಳ ಹೆಸರು. ಯಥಾ ಅವನು ಹೇಗಿರ್ತಾನೋ ಗಂಡ, ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಹೆಂಡತಿ. ಅವನೂ ದುಷ್ಟ, ಅವಳು ದುಷ್ಟಳು. ಇಬ್ಬರೂ ಕೂಡ ದುಷ್ಟರಾಗಿದ್ದುಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರೆ. ಅವಳು ಹೀನ ಕುಲದವಳಾಗಿರ್ತಾಳೆ. ಬ್ರಾಹ್ಮಣ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ವ್ಯವಹಾರ ಅವನಲ್ಲೂ ಇಲ್ಲ, ಪಿಂಗಲನಲ್ಲಿ. ಇವಳಲ್ಲೂ ಕೂಡ ಇರೋದಿಲ್ಲ. ಅನೇಕ ರೀತಿಯಾಗಿರ್ತಕ್ಕಂಥ ಪುರುಷರನ್ನು ಅಪೇಕ್ಷೆ ಪಡುವಂಥದ್ದು, ಹೀಗೆಲ್ಲ ಅವಳು ಮಾಡಿಕೊಂಡಿರ್ತಾಳೆ. ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಇವತ್ತೆಲ್ಲ ನಾವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೇವೆ. ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆಗೈದ ಪತ್ನಿ, ಹೀಗೆಲ್ಲ ನೋಡ್ತಿರ್ತೇವೆ. ಅದೇ ರೀತಿಯಾಗಿ ಈ ಅರುಣ ಎಂಬುವವಳು ಕೂಡ ತನ್ನ ಬೇರೆ ಬೇರೆ ಪುರುಷರೊಟ್ಟಿಗೆ ಇರತಕ್ಕಂಥ ಒಡನಾಟ, ಅದನ್ನು ತಾನು ಇನ್ನಷ್ಟು ಮತ್ತಷ್ಟು ಬೆಳೆಸಿಕೊಳ್ಳುವ ಸಲುವಾಗಿ ತನಗೆ ಅಡ್ಡ ಬರುವಂಥ ಗಂಡ ಏನಿದ್ದಾನೆ ಅವನನ್ನೇ ಈ ಅರುಣ ಎಂಬುವವಳು ಕೊಂದು ಬಿಡುತ್ತಾಳೆ. ತನ್ನ ವ್ಯವಹಾರವನ್ನು, ಅಂದರೆ ಅವ್ಯವಹಾರವನ್ನು ಹೆಚ್ಚು ಮಾಡಿಕೊಳ್ಳಬೇಕು ಎಂಬ ಕಾರಣದಿಂದಾಗಿ ತನಗೆ ಅಡ್ಡ ಬರುವಂತಹ ಗಂಡನನ್ನೇ ಆ ಅರುಣ ಎಂಬುವವಳು ಕೊಂದು ಬಿಡುತ್ತಾಳೆ. ಅವನು ಆ ಕೊಲೆಗೆ ಒಳಗಾದವನಾಗಿ ಪ್ರಾಣ ಬಿಡುತ್ತಾನೆ. ಜೀವನ ಪೂರ್ತಿ ಕೆಟ್ಟ ಕೆಲಸವನ್ನೇ ಮಾಡಿರ್ತಕ್ಕಂಥ ವ್ಯಕ್ತಿ. ಪಾಪಪ್ರಭಾವಾತ್ ನರಕೇ ಪ್ರಯಾತಿ. ಪಾಪ ಮಾಡಿದಂತಹ ವ್ಯಕ್ತಿಗೆ ಒಂದು ದೊಡ್ಡ ಮಾರ್ಗ ಯಾವುದು ಅಂದರೆ ನರಕಕ್ಕೆ ಹೋಗುವಂಥ ಮಾರ್ಗ ಪ್ರಾಪ್ತವಾಗತ್ತೆ. ನರಕಕ್ಕೆ ಹೋಗಿ ಬೀಳ್ತಾನೆ. ನರಕ ಆತು ಮತ್ತೆ ಹುಟ್ಟು ಬರಲೇಬೇಕು. ನರಕದಿಂದ ಹುಟ್ಟಿ ಬರತಕ್ಕಂಥ ವ್ಯಕ್ತಿ ಅವನು ಹೀನಯೋನಿಯಲ್ಲೇ ಹುಟ್ಟೋದು ಹೊರತು ಶುಚೀನಾಂ ಶ್ರೀಮತಾಂ ಗೇಹೆ, ಒಳ್ಳೆ ತಪಸ್ವಿಗಳು, ಜ್ಞಾನಿಗಳು, ಧನಿಕರು ಇಂಥವರ ಮನೇಲಿ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನಾಗಿ ಹುಟ್ಟಿದರೆ ತುಂಬ ಕೆಟ್ಟ ಕುಲದಲ್ಲಿ ಹುಟ್ಟಿದಾನೆ, ಅಥವಾ ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ ಮರಗಿಡ ಬಳ್ಳಿಯಾಗಿಯೋ ಅವನು ಹುಟ್ಟಬೇಕಾಗತ್ತೆ. ಇವನು ಮಾಡಿದಂಥ ಪಾಪ ಮನುಷ್ಯನಾಗಿ ಹುಟ್ಟುವಷ್ಟು ಇವನ ಹತ್ರ ಪುಣ್ಯ ಇರೋದಿಲ್ಲ, ಎಲ್ಲವೂ ಕಳೆದು ಹೋಗಿರುತ್ತೆ. ಆದ್ದರಿಂದಾಗಿ ಒಂದು ರಣಹದ್ದು, ಆ ರಣಹದ್ದುವಾಗಿ ಮಾಂಸಕ್ಕೋಸ್ಕರವಾಗಿ ಹಾತೊರೆಯುವಂತಹ ಒಂದು ಹದ್ದು, ಆ ರಣಹದ್ದು ಆಗಿ ಗಿಡುಗನಾಗಿ ಈ ಪಿಂಗಳ ಎಂಬತಕ್ಕಂತಹ ಕೆಟ್ಟ ಬ್ರಾಹ್ಮಣ ನರಕದಿಂದ ಮತ್ತೆ ಕೆಳಗೆ ಬಂದು ಹುಟ್ಟುತ್ತಾನೆ. ಈ ಅರುಣ ಅವಳು ಕೂಡ ಜೀವನ ಪೂರ್ತಿ ಕೆಟ್ಟ ಕೆಲಸವನ್ನೇ ಮಾಡಿ ಸ್ವೇಚ್ಛಾಚಾರದಿಂದಾಗಿ ಬದುಕಿದಂಥ ಸ್ತ್ರೀ. ಆದ್ದರಿಂದಾಗಿ ಅವಳು ಕೂಡ ಸಾಯುವ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ರೋಗಗಳು, ನಾನಾ ರೀತಿಯಾಗಿರ್ತಕ್ಕಂಥ ರೋಗಗ್ರಸ್ತಳಾಗಿ ಮರಣವನ್ನು ಹೊಂದಬೇಕಾಗತ್ತೆ. ಹೀಗೆ ಮರಣವನ್ನು ಹೊಂದಿರತಕ್ಕಂತಹ ಅವಳೂ ಕೂಡ ನರಕಕ್ಕೆ ಹೋಗ್ತಾಳೆ. ನರಕಕ್ಕೆ ಹೋಗಿ ಅಲ್ಲೂ ಅಷ್ಟೇ ಅವಳ ಪಾಪಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷೆಯನ್ನೆಲ್ಲ ಅನುಭವಿಸ್ತಾಳೆ. ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ಕ್ಷೀಣೇ ಮರ್ತ್ಯಲೋಕಂ ವಿಶಂತಿ ಅಂತ. ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಅವನು ಸ್ವರ್ಗಕ್ಕೋಗಲಿ ನರಕಕ್ಕೋಗಲಿ, ಪುಣ್ಯ ಕಡಿಮೆ ಆಯಿತಾ ಸ್ವರ್ಗದಿಂದ ಮತ್ತೆ ಭೂಮಿಗೆ ಬರಬೇಕು, ಪಾಪ ಕಡಿಮೆ ಆಯಿತಾ ಅಲ್ಲಿಂದ ಮತ್ತೆ ಕೆಳಗೆ ಭೂಮಿಗೆ ಬರಬೇಕು. ಈ ಸ್ವರ್ಗ ನರಕ ಏನಿದೆ ಅಲ್ಲಿ ಸಂಪಾದನೆ ಮಾಡುವುದು ಅಂತೇನಿಲ್ಲ. ಪುಣ್ಯವನ್ನೂ ಸಂಪಾದಿಸಲಿಕ್ಕಾಗೋದಿಲ್ಲ, ಪಾಪವನ್ನೂ ಸಂಪಾದಿಸಲಿಕ್ಕಾಗೋದಿಲ್ಲ. ನಾವು ಪುಣ್ಯವನ್ನಾದರೂ ಪಾಪವನ್ನಾದರೂ ಸಂಪಾದಿಸಲಿಕ್ಕೆ ಆಗೋದು ಅಂದರೆ ಈ ಭೂಮಿಯಲ್ಲಿ ಮಾತ್ರ. ಅದೇನೇ ಇದ್ದರೂ ಇಲ್ಲಿ ಸಂಪಾದಿಸಿದ್ದನ್ನು ಅನುಭವಿಸ್ಲಿಕ್ಕೆ ಮಾತ್ರ ಇರುವಂತಹ ಒಂದು ಜಾಗ ಸ್ವರ್ಗ ಮತ್ತು ನರಕ ಎಂಬತಕ್ಕಂಥದ್ದು. ಹೇಗೆ ನಾವು ಈ ನಮ್ಮ ಊರಿನಲ್ಲಿ ಇದ್ದುಕೊಂಡು ಒಂದಷ್ಟು ಸಂಪಾದನೆಯನ್ನು ಮಾಡ್ತೀವಿ, ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನು ಖುಷಿಯಾಗಿ ಖರ್ಚು ಮಾಡಲಿಕ್ಕೆ ಬೇರೆ ಬೇರೆ ಊರಿಗೆ ಹೋಗ್ತೀವಿ, ಅಲ್ಲಿ ಬರೀ ಖರ್ಚು ಮಾತ್ರ ಮಾಡೋದು, ಸಂಪಾದನೆ ಇಲ್ಲ. ಹಾಗೆ ಸ್ವರ್ಗ ನರಕ ಎಂಬತಕ್ಕಂಥದ್ದು ನಮ್ಮ ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಸ್ವರ್ಗ, ಪುಣ್ಯ ಖಾಲಿ ಆದಮೇಲೆ ಮತ್ತೆ ಕೆಳಗೆ ಬರಬೇಕು. ನಮ್ಮ ಪಾಪವನ್ನು ಅನುಭವಿಸ್ಲಿಕ್ಕೋಸ್ಕರವಾಗಿ ನರಕಕ್ಕೆ ಹೋಗುವುದು. ಪಾಪ ಎಲ್ಲ ಖಾಲಿ ಆಯಿತು ಅಂದಮೇಲೆ ಮತ್ತೆ ಅದನ್ನು ಹೊಸದಾಗಿ ಪಾಪವನ್ನು ಸಂಪಾದನೆ ಮಾಡಲಿಕ್ಕೆ ಭೂಮಿಯಲ್ಲಿ ಹುಟ್ಟು ಬರ್ತಕ್ಕಂಥದ್ದು. ಹೀಗೆ ಆ ಅರುಣ ಎಂಬತಕ್ಕಂತಹ ಸ್ತ್ರೀ ಅವಳು ಒಂದು ಗಿಣಿಯಾಗಿ ಅವಳು ಹುಟ್ಟುತ್ತಾಳೆ. ಗಿಳಿಯಾಗಿ ಸಾತ್ವಿಕವಾದ ಪ್ರಾಣಿ, ಯಾರಿಗೂ ತೊಂದರೆ ಕೊಡಲಿಕ್ಕಾಗಲ್ಲ. ಗಿಣಿ ತೊಂದರೆಗೆ ಒಳಗಾಗಬೇಕು ಹೊರತು ಯಾರಿಗೂ ತೊಂದರೆ ಕೊಡಲಿಕ್ಕೆ ಆಗದಂಥ ಗಿಳಿಯಾಗಿ ಆ ಅರುಣ ಎಂಬುವವಳು ಹುಟ್ಟುತ್ತಾಳೆ. ಈ ಪಿಂಗಳ ಎಂಬತಕ್ಕಂತಹ ಅವಳ ಗಂಡ ರಣಹದ್ದುವಾಗಿ ಹುಟ್ಟುತ್ತಾನೆ. ನೋಡಿ, ಹಿಂದಿನ ಜನ್ಮದಲ್ಲಿ ಏನಾಗಿತ್ತು, ಆ ಅರುಣ ಹೆಂಡತಿ ಗಂಡನನ್ನು ಕೊಲೆ ಮಾಡಿದ್ಲು. ಈಗ ಉಲ್ಟ, ಆ ಗಂಡ ಗರುಡನಾಗಿ ಹುಟ್ಟಿದ್ದಾನೆ, ಹೆಂಡತಿ ಗಿಳಿಯಾಗಿ
ಹುಟ್ಟಿದ್ದಾಳೆ. ಆ ಗರುಡ ಗಿಳಿಯನ್ನು ಅನೇಕ ರೀತಿಯಲ್ಲಿ ವಿಚಿತ್ರವಾದ ರೀತಿಯಲ್ಲಿ ಕೊಂದು ಅದನ್ನು ಸಂಹಾರ ಮಾಡಿ ತಾನು ತಿಂದುಬಿಡತ್ತೆ. ನಂತರದಲ್ಲಿ ಅವಳು ಆ ದೇಹವನ್ನು, ಗಿಳಿಯ ದೇಹವನ್ನು ಬಿಡಬೇಕಾಗತ್ತೆ. ಈ ಕಡೆ ಗರುಡ, ಆ ಗರುಡನೂ ಕೂಡ ದೇಹ ಪರಿತ್ಯಾಗ ಮಾಡಲೇಬೇಕು. ಯಾರೋ ಒಬ್ಬರ ಬೇಟೆಗಾರ ಬರ್ತಾನೆ, ಬಾಣವನ್ನು ಬಿಡ್ತಾನೆ, ಆ ಗರುಡನನ್ನು ಸಾಯಿಸಿಬಿಡ್ತಾನೆ. ಅಲ್ಲಿಗೆ ನೋಡಿ, ಮೊದಲ ಜನ್ಮ ಆ ಪಿಂಗಳ ಸತ್ತ ಗರುಡನಾಗಿ ಹುಟ್ಟಿದ. ಅರುಣ ಹೆಂಡತಿ ಸತ್ತಲು ಗಿಳಿಯಾಗಿ ಹುಟ್ಟಿದ್ಲು. ಆ ಗರುಡ ಗಿಳಿಯನ್ನು ಕೊಲ್ಲತ್ತೆ, ಗಿಳಿ ಸಾಯತ್ತೆ. ಈ ಗರುಡನನ್ನು ಒಬ್ಬ ಬೇಟೆಗಾರ ಕೊಂದು ಬಿಡ್ತಾನೆ, ಅದೂ ಕೂಡ ಸಾಯತ್ತೆ. ಸತ್ತಿರ್ತಕ್ಕಂಥ ಇಬ್ಬರನ್ನು ಯಮದೂತರು ಬಂದು ಕರೆದುಕೊಂಡು ಹೋಗ್ಲಿಕ್ಕೆ ಹೋಗ್ತಾರೆ. ಆದರೆ ಅಲ್ಲೊಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ನಾವು ಅಜಾಮಿಳೋಪಾಖ್ಯಾನದಲ್ಲಿ ನೋಡುವಂತೆ ಯಮದೂತರು ಕರೆದುಕೊಂಡು ಹೋಗುವಾಗ ವಿಷ್ಣುದೂತರು ಬಂದು ತಡೆಯುತ್ತಾರೆ, ಅವರು ಕರ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲೂ ಆಗತ್ತೆ. ಈ ಗಿಳಿಯ ದೇಹ ಮತ್ತು ರಣಹದ್ದುವಿನ ದೇಹ ಅದೆರಡೂ ಕೂಡ ಒಬ್ಬ ಬಟು ಎಂಬುದಾಗಿ ಗಂಗಾ ತೀರದಲ್ಲಿ ಇದ್ದಂತಹ ಮಹಾಜ್ಞಾನಿ, ಒಬ್ಬ ಬ್ರಾಹ್ಮಣ ಶ್ರೇಷ್ಠ, ಅವನ ಕೈಯಲ್ಲಿ ಒಂದು ಕಪಾಲ ಇರುತ್ತೆ. ಆ ಕಪಾಲದ ನೀರಿನಲ್ಲಿ ಇವರಿಬ್ಬರ ದೇಹ ಹೋಗಿ ಬಿದ್ದುಬಿಡತ್ತೆ. ನೋಡಿ, ದೇವರ ಒಂದು ಚಿತ್ತ ಹೇಗಿರುತ್ತೆ ಅಂತ. ಅವರಿಬ್ಬರ ದೇಹ ಅದು ಬೇಟೆಗಾರನಿಗೂ ಸಿಗೋದಿಲ್ಲ, ಅಥವಾ ಯಮದೂತರು ಅವರ ಯಾತನಾ ದೇಹವನ್ನು ಕರೆದುಕೊಂಡು ಹೋಗಲಿಕ್ಕೂ ಆಗೋದಿಲ್ಲ. ಸೀದಾ ಅವರ ದೇಹ ಹೋಗಿ ಆ ಗಂಗಾ ತೀರದಲ್ಲಿ ಇದ್ದಂತಹ ಒಬ್ಬ ಬಟು ಎಂಬತಕ್ಕಂಥ ಬ್ರಹ್ಮಜ್ಞಾನಿ ಅವನ ಕಪಾಲದಲ್ಲಿ ಹೋಗಿ ಬಿದ್ದುಬಿಡತ್ತೆ. ಎಂಥ ಒಂದು ಪುಣ್ಯ ಮಾಡಿರಬೇಕು! ಯಾಕಂದರೆ ಪುಣ್ಯ ಮಾಡಿರತಕ್ಕಂಥ ವ್ಯಕ್ತಿಗಳ ದೇಹ ಮಾತ್ರ ಹಾಗೆ ಗಂಗೆಯಲ್ಲಿ, ಅದರಲ್ಲೂ ಕೂಡ ಜ್ಞಾನಿಗಳ ಕೈಯಲ್ಲಿ ಇರುವಂಥ ಗಂಗೆಯಲ್ಲಿ ಹೋಗಿ ಬೀಳಲಿಕ್ಕೆ ಸಾಧ್ಯ. ಇವರು ಹಿಂದಿನ ಜನ್ಮದಲ್ಲೂ ಪುಣ್ಯವನ್ನು ಮಾಡಿಲ್ಲ. ಅವರು ಅರುಣ ಮತ್ತು ಪಿಂಗಳವಾಗಿದ್ದಾಗ ಹದ್ದು ಮತ್ತು ಗಿಳಿಯಾದಾಗಂತೂ ಪುಣ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಕೂಡ ಅವರಿಬ್ಬರು ಹೋಗಿ ಆ ಬಟು ಎಂಬತಕ್ಕಂತಹ ಒಬ್ಬ ಮಹಾಜ್ಞಾನಿ, ಬ್ರಹ್ಮಜ್ಞಾನಿ ಅವನ ಕಪಾಲದಲ್ಲಿ ಬೀಳ್ತಾ ಇದ್ದಾರೆ ಎಂದರ ಅರ್ಥ ಏನು ಅಂತ ಹೇಳಿದರೆ, ಅವರು ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲಿಕ್ಕೆ 2 ಜನ್ಮ ತೆಗೆದುಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಅವರು ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲಿಕ್ಕೋಸ್ಕರವಾಗಿ ಹಾಗೆಲ್ಲ ಕೆಟ್ಟ ಕೆಲಸವನ್ನು ಮಾಡಿ ಆ ಒಂದು ಬ್ರಾಹ್ಮಣ ಜನ್ಮ, ತದನಂತರದಲ್ಲಿ ಪಕ್ಷಿ ಜನ್ಮವನ್ನು ಅನುಭವಿಸಿ ಪ್ರಾರಬ್ಧ ಕರ್ಮವನ್ನೆಲ್ಲ ಸವಿಸ್ತಾರೆ. ತದನಂತರದಲ್ಲಿ ಮೋಕ್ಷಕ್ಕೆ ಹೋಗಬೇಕಾಗಿರುತ್ತವರು. ಅದಕ್ಕೋಸ್ಕರವಾಗಿ ಆ ಮಹಾಜ್ಞಾನಿಯಾಗಿರತಕ್ಕಂತಹ ಬಟು ಎಂಬತಕ್ಕಂಥ ಬ್ರಾಹ್ಮಣನ ಕಪಾಲದಲ್ಲಿ ಬೀಳ್ತಾರೆ. ಆ ಬ್ರಾಹ್ಮಣ ಪ್ರತಿನಿತ್ಯದಲ್ಲಿಯೂ ಕೂಡ ಭಗವದ್ಗೀತೆಯನ್ನು, ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಆ 5ನೇ ಅಧ್ಯಾಯ ಅದನ್ನು ಪಠನೆ ಮಾಡತಕ್ಕಂತಹ ಕರ್ಮ ಸನ್ಯಾಸ ಯೋಗ. ಅಂದರೆ ಆ ಕರ್ಮ ಸನ್ಯಾಸ ಯೋಗ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕರ್ಮಗಳನ್ನು ಮಾಡಲೇಬೇಕು. ಕರ್ಮವನ್ನು ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತು. ಯಾವುದೇ ವ್ಯಕ್ತಿಯಾದರೂ ಕೂಡ ನಾನು ಏನೂ ಕೆಲಸ ಮಾಡದೆ ಸುಮ್ಮನೆ ಕೂರ್ತೀನಿ ಅಂತ ಕೂರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕಣ್ಣು ಮುಚ್ಚಿ ಕೂರ್ಬೋದು, ಕಿವಿ ಮುಚ್ಚಿ ಕೂರ್ಬೋದು, ಕೈಕಾಲುಗಳನ್ನು ಅಲ್ಲಾಡಿಸ್ತಿ ಕೂರ್ಬೋದು. ಆದರೆ ಮನಸ್ಸು ಅಂತಿದೆಯಲ್ಲ, ನಾವು ಕೈಕಾಲು ಕಣ್ಣುಗಳಿಂದ ಎಷ್ಟು ಕೆಲಸ ಮಾಡ್ತೀವೋ ಅದಕ್ಕಿಂತಲೂ ಜಾಸ್ತಿ ಕೆಲಸ ಮನಸ್ಸಿಂದ ಮಾಡಲಿಕ್ಕೆ ಸಾಧ್ಯ. ಕಣ್ಣು ಮುಚ್ಚಿ ಕೂತ್ರೆ ನಮಗೆ ಕಣ್ಣು ತೆಗೆದ್ರೆ ಕಣ್ಣು ಎದುರಿಗಿಂದ ಮಾತ್ರ ಕಾಣುತ್ತೆ, ಕಣ್ಣಿನ ಆಚೆ ಕಾಣೋದಿಲ್ಲ, ಗೋಡೆಯಿಂದ ಆಚೆ ಇರೋದು ಕಾಣೋದಿಲ್ಲ. ಕಿವಿಯನ್ನು ನಾವು ಮುಚ್ಚಿ ತೆಗೆದರೆ ಏನು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಏನು ಶಬ್ದ ಬರುತ್ತೆ ಅದನ್ನು ಕೇಳಿಸಿಕೊಳ್ಳಬಹುದು, ಅದರ ಹೊರಗಿಂದ ನಾವು ಕೇಳಿಸ್ಕೊಳ್ಳಿಕ್ಕಾಗೋದಿಲ್ಲ. ನಾಲಿಗೆಯಿಂದ ನಮ್ಮ ನಾಲಿಗೆಗೆ ಯಾವುದು ಸ್ಪರ್ಶವಾಗುತ್ತೋ ಅದರ ರುಚಿಯನ್ನು ನೋಡಬಹುದು, ಬೇರೆ ವಸ್ತುಗಳ ರುಚಿಯನ್ನು ನೋಡಲಿಕ್ಕಾಗೋದಿಲ್ಲ. ಆದರೆ ಇದೆಲ್ಲವನ್ನು ಕೂಡ ಮುಚ್ಚಿ ಮನಸ್ಸನ್ನೊಂದು ಬಿಚ್ಚಿದರೆ ಸಾಕು, ಏನು ಬೇಕಾದರೂ ಮಾಡಬಹುದು. ನೋಡಲು ಸಾಧ್ಯವಾದದ್ದನ್ನು ನೋಡಬಹುದು, ಕೇಳಲು ಸಾಧ್ಯವಾದದ್ದನ್ನು ಕೇಳಬಹುದು, ಮುಟ್ಟಲು ಸಾಧ್ಯವಾದದ್ದನ್ನು ಮುಟ್ಟಬಹುದು, ಅನುಭವಿಸಲು ಸಾಧ್ಯವಾಗದಂಥ ವಸ್ತುಗಳನ್ನು ಅನುಭವಿಸಬಹುದು. ಅದು ನಮ್ಮ ಮನಸ್ಸಿಗೆ ಇರತಕ್ಕಂತಹ ಒಂದು ವಿಶಿಷ್ಟವಾದ ಸಾಮರ್ಥ್ಯ. ಆದ್ದರಿಂದಾಗಿ ಕೃಷ್ಣ ಹೇಳತಕ್ಕಂಥ ಮಾತು, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತು. ಕರ್ಮವನ್ನು ಮಾಡದೆ ಯಾರೂ ಕೂಡ ಒಂದೇ ಒಂದು ಕ್ಷಣ, ಆ ಒಂದು ಕ್ಷಣವೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಕರ್ಮ ಪರಿತ್ಯಾಗ ಎಂಬುದು ಮನುಷ್ಯನಿಗೆ ಸಾಧ್ಯವೇ ಇಲ್ಲ. ಮತ್ತು ಹಾಗಾದರೆ ಕರ್ಮವನ್ನು ಮಾಡಬೇಕು, ಕರ್ಮ ಮಾಡಿದರೆ ಪ್ರತಿಯೊಂದು ಕರ್ಮವೂ ಕೂಡ ನಮಗೇನಾಗತ್ತೆ, ಪ್ರತಿಬಂಧಕವೇ ಆಗತ್ತೆ. ಅದರಲ್ಲೂ ಕೂಡ 14 ವರ್ಷ ಆದ ನಂತರದಲ್ಲಿ ನಾವು ಮಾಡ್ತಕ್ಕಂಥ ಒಂದೊಂದು ಕರ್ಮವೂ ಕೂಡ ನಮಗೆ ಮತ್ತೆ 10 ಜನ್ಮ ಹುಟ್ಟಿ ಬರಬೇಕು. ಅಷ್ಟು ಕರ್ಮಗಳನ್ನು ನಾವು ಮಾಡ್ತಾ ಇರ್ತೇವೆ. ಹಾಗಾದರೆ ಕರ್ಮದ ಗಂಟಿನಿಂದ ಬಿಡಿಸಿಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ,
ಎಲ್ಲ ಕರ್ಮಗಳನ್ನು ಮಾಡಬೇಕು. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ ಕೃಷ್ಣ ಹೇಳ್ತಕ್ಕಂಥ ಮಾತು. ಕರ್ಮ ಮಾಡಬೇಕು, ಯಾವುದೇ ಫಲಾಪೇಕ್ಷೆ ಇರಬಾರ್ದು. ಇಂತಹ ಫಲದ ಉದ್ದೇಶಕ್ಕೋಸ್ಕರವಾಗಿ ಈ ಕರ್ಮವನ್ನು ಮಾಡ್ತಾ ಇದ್ದೇನೆ ಅದಲ್ಲ. ಕರ್ಮ ಮಾಡಬೇಕು, ಆದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾವು ನಮಗೆ ವಿಹಿತವಾದ, ಒಬ್ಬ ಗೃಹಿಣಿ ಅವಳಿಗೆ ವಿಹಿತವಾದ ಕರ್ಮ, ಒಬ್ಬ ಪುರುಷ ಗೃಹಸ್ಥ ಅವನಿಗೆ ವಿಹಿತವಾದ ಕರ್ಮ, ಒಬ್ಬ ವಿದ್ಯಾರ್ಥಿ ಅವನಿಗೆ ವಿಹಿತವಾದ ಕರ್ಮ, ಎಲ್ಲರೂ ಕೂಡ ಅವರವರದ್ದೇ ಆದಂಥ ಒಂದು ಕರ್ಮ ಚೌಕಟ್ಟು, ಒಂದು ಕರ್ಮದ ಒಂದು ವೃತ್ತ ಅಂತೇನಿದೆ, ಅದಕ್ಕೆ ಸಂಬಂಧಪಟ್ಟಂಥ ಕ್ರಿಯೆಗಳನ್ನು ಮಾಡ್ತಾ ಇರಬೇಕು. ಆದರೆ ಯಾವುದೇ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡೋದಾಗಲಿ ಅಥವಾ ಅಹಂಕಾರ ಮಮಕಾರಗಳನ್ನು ಇಟ್ಕೊಂಡು ಮಾಡೋದಾಗಲಿ, ನಾನು ಮಾಡುತ್ತಿದ್ದೇನೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಮಾಡೋದಾಗಲಿ, ಇದೆಲ್ಲವನ್ನು ಕೂಡ ಇಟ್ಟುಕೊಂಡು ಕರ್ಮವನ್ನು ಮಾಡಬಾರದು ಎಂಬುದಾಗೆಲ್ಲ ಕೃಷ್ಣ ಅಲ್ಲಿ ಹೇಳ್ತಕ್ಕಂಥದ್ದು ಕರ್ಮ ಸನ್ಯಾಸ ಯೋಗ. ಹಾಗೆ ಇಲ್ಲಿ ಬ್ರಹ್ಮಜ್ಞಾನಿಯ ಕಪಾಲದಲ್ಲಿ ಇವರಿಬ್ಬರು ಆ ಅರುಣ ಮತ್ತು ಪಿಂಗಳ ಅಂದರೆ ಆ ಗಿಡುಗ ಮತ್ತು ಗಿಳಿ ಇಬ್ಬರು ಬೀಳುತ್ತಾರೆ. ಬಿದ್ದಿದ್ದರಿಂದಾಗಿ ಆ ವ್ಯಕ್ತಿ, ಆ ಬ್ರಹ್ಮಜ್ಞಾನಿ ಭಟು ಎಂಬತಕ್ಕಂಥ ಬ್ರಹ್ಮಜ್ಞಾನಿ ಏನಿದ್ದಾನೆ, ಅವನು ಆ ಭಗವದ್ಗೀತೆಯ 5ನೇ ಅಧ್ಯಾಯವನ್ನು ನಿತ್ಯದಲ್ಲಿಯೂ ಕೂಡ ಪಠನೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಆದ್ದರಿಂದಾಗಿ ಆ ಭಗವದ್ಗೀತೆಯ ಮಹಾತ್ಮ್ಯದಿಂದಾಗಿ ಯಮನ ದೂತರಿಗೆ ಅವರ ದೇಹವನ್ನು ತೆಗೆದುಕೊಂಡು ಹೋಗಲಿಕ್ಕಾಗೋದಿಲ್ಲ, ವಿಷ್ಣು ದೂತರು ತೆಗೆದುಕೊಂಡು ಹೋಗ್ತಾರೆ ಎಂಬುವ ಒಂದು ಅಂಶವನ್ನು ಅಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟು ಅಭಿಪ್ರಾಯ ಅಷ್ಟು, ಅವರ ಪ್ರಾರಬ್ಧ ಕರ್ಮವನ್ನು ಸವಿಸಲಿಕ್ಕೋಸ್ಕರವಾಗಿ ಅವರು ಹಾಗೆ ಹುಟ್ಟಿರ್ತಾರೆ. ಪ್ರಾರಬ್ಧ ಕರ್ಮ ಸವಿಯತ್ತೆ, ಪ್ರಾರಬ್ಧ ಕರ್ಮ ಸವಿತಾ ಇದ್ದಾಗೆ ಮುಕ್ತಿಗೆ ಹೋಗಬೇಕು. ಮುಕ್ತಿಗೆ ಹೋಗಲಿಕ್ಕೆ ಒಂದು ಮಾರ್ಗ ಎಲ್ಲಿ ಸಿಗತ್ತೆ ಅಂತ ಹೇಳಿದ್ರೆ, ಭಗವದ್ಗೀತೆಯನ್ನು ಪಠನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯ ಕಪಾಲ, ಆ ಕಪಾಲದಲ್ಲಿ ಬಿದ್ದು ತನ್ಮೂಲಕವಾಗಿ ಮುಕ್ತಿಯತ್ತ ಸಾಗುವಂಥ ಒಂದು ಸೌಭಾಗ್ಯ ಇವರಿಬ್ಬರಿಗೆ ಸಿಗತ್ತೆ ಎಂಬ ಅಂಶವನ್ನು ನಾವಿಲ್ಲಿ ಗಮನಿಸಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪುರಾಣದ ಶ್ಲೋಕವನ್ನು ನಾವು ನೋಡುವುದಾದರೆ, ಧನಾನಿ ಭೂಮೋ ಪಶವಶ್ಚ ಗೋಷ್ಠೆ ಭಾರ್ಯಾಗೃಹದ್ವಾರಿ ಸುತಸ್ಮಶಾಣೆ ದೇಹಶ್ಚಿತಾಯಾಂ ಪರಲೋಕಮಾರ್ಗೆ ಕರ್ಮಾನುಗೋ ಗಚ್ಚತಿ ಜೀವ ಏಕಃ. ಕರ್ಮಸನ್ಯಾಸ ಯೋಗ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಈ ಶ್ಲೋಕವನ್ನು ನಾವು ಅರ್ಥೈಸಿಕೊಳ್ಬೇಕು. ಒಬ್ಬ ವ್ಯಕ್ತಿ ಹುಟ್ಟುವಾಗ ಏನು ತರ್ತಾನೆ? ಏನೂ ತರೋದಿಲ್ಲ. ಸಾಯುವಾಗ ಏನು ತೆಗೆದುಕೊಳ್ತಾನೆ? ಏನೂ ತೆಗೆದುಕೊಂಡು ಹೋಗೋದಿಲ್ಲ. ಧನಾನಿ ಭೂಮವು, ಸಂಪಾದಿಸ್ತಾನೆ. ಎಷ್ಟೋ ಜನಕ್ಕೆ ಮೋಸವನ್ನು ಮಾಡಿ, ಅನ್ಯಾಯ ಅಕ್ರಮಗಳನ್ನು ಮಾಡಿ, ಹೋಗಬಾರದ ಮಾರ್ಗದಲ್ಲೆಲ್ಲ ಹೋಗಿ, ಮಾಡಬಾರದ ಅವ್ಯವಹಾರಗಳನ್ನೆಲ್ಲ ಮಾಡಿ ದುಡ್ಡನ್ನು ಸಂಪಾದಿಸ್ತಾನೆ. ತನಗೆ, ತನ್ನ ಹೆಂಡತಿಗೆ, ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಇಷ್ಟೆಲ್ಲ ಸಂಪಾದನೆ ಮಾಡ್ತಾನೆ. ಆದರೆ ಅದನ್ನೆಲ್ಲ ಬಿಟ್ಟೇ ಹೋಗಬೇಕು. ಪಶವಶ್ಚಗೋಷ್ಠೆ, ನಾವು ಸಾಕಿರುವಂತಹ ಪ್ರಾಣಿಗಳು, ಹಿಂದಿನ ಕಾಲ ಅಂತಾದರೆ ಹಸುವನ್ನು ಸಾಕುವಂಥ ಕ್ರಮ. ಈಗ ಹಸು ಸಾಕೋದು ಅಂತಿಲ್ವೇ ಇಲ್ಲ, ಈಗೆಲ್ಲ ಹಸುವನ್ನು ತಿನ್ನೋದು ಕ್ರಮ ಆಗಿಬಿಟ್ಟಿದೆ. ನಾಯಿಗಳನ್ನು ಸಾಕೋದು ಮನೆಯಲ್ಲಿ, ಅದೊಂದು ಕ್ರಮ ಆಗಿಬಿಟ್ಟಿದೆ. ಹಾಗೆ ತಾವು ಸಾಕಿರ್ತಕ್ಕಂಥ ಪ್ರಾಣಿಗಳನ್ನು ಅಲ್ಲಲ್ಲೇ ಬಿಟ್ಟು ಹೋಗಬೇಕಾಗತ್ತೆ. ಭಾರ್ಯಾ ಗೃಹದ್ವಾರಿ, ಹೆಂಡತಿ ಅವಳು ಮನೆ ಬಾಗಿಲಿನಲ್ಲಿ ಅಷ್ಟೇ, ಅದನ್ನು ದಾಟಿ ಸ್ಮಶಾನಕ್ಕೆ ಬರಲಿಕ್ಕಿಲ್ಲ. ಸುತ ಸ್ಮಶಾಣೇ, ಮಗ ಸ್ಮಶಾನದವರೆಗೆ ಬರ್ಬೋದು, ಅವನನ್ನು ಸ್ಮಶಾನದಲ್ಲೇ ಬಿಟ್ಟು ಹೋಗಬೇಕಾಗತ್ತೆ. ಈ ದೇಹ ಅಲ್ವಾ ವ್ಯಾಮೋಹ, ಈ ದೇಹದ ಬಗ್ಗೆ ವ್ಯಾಮೋಹ. ದೇಹ ನಿಯಾಮಕನಾಗಿರತಕ್ಕಂಥ ಆತ್ಮ ಪರಮಾತ್ಮ, ಅವನ ಬಗ್ಗೆ ನಮಗೆ ಪ್ರೀತಿ ಇರಬೇಕು, ಆದರೆ ಅವನ ಬಗ್ಗೆ ಪ್ರೀತಿ ಇಲ್ಲ. ಬರೀ ಆ ದೇಹವನ್ನು ಕೊಟ್ಟಂಥ ಪರಮಾತ್ಮನ ಬಗ್ಗೆ ಪ್ರೀತಿ ಇಲ್ಲ, ಅವನು ಕೊಟ್ಟಿರುವಂಥ ದೇಹದ ಬಗ್ಗೆ ಪ್ರೀತಿ. ಆ ದೇಹ ಏನಾಗತ್ತೆ? ಮಣ್ಣಲ್ಲಿ ಮಣ್ಣಾಗತ್ತೆ, ಅಗ್ನಿಯಲ್ಲಿ ಬೂದಿಯಾಗತ್ತೆ. ದೇಹಶ್ಚಿತಾಯಾಂ ಪರಲೋಕ ಮಾರ್ಗೆ. ಹೀಗೆ ಯಾವುದೂ ಕೂಡ ನಮ್ಮ ಜೊತೆಗೆ ಬರ್ತಕ್ಕಂಥದ್ದಲ್ಲ. ಹಾಗಾದರೆ ಯಾವುದು ನಮ್ಮ ಜೊತೆಗೆ ಬರುತ್ತೆ ಅಂತ ಹೇಳಿದೆ, ಕರ್ಮಾನುಗೋ ಗಚ್ಚತಿ ದೇವ ಏಕಃ. ಒಂದೇ ಒಂದು ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಕರ್ಮ. ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ಯಥಾ ಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ. 1000 ಹಸು ಇರಲಿ, ಒಂದು ಕರುವನ್ನು ಬಿಡಿ, ಆ ಕರು ಎಲ್ಲಿಗೆ ಹೋಗುತ್ತೆ? ತನ್ನ ತಾಯಿಯ ಬಳಿಗೇ ಹೋಗುತ್ತೆ. ನಾವು ಅಂದ್ಕೊಳ್ಬಹುದು ಈ ಜಗತ್ತಿನಲ್ಲಿ ಎಷ್ಟು ಜನ ಪುಣ್ಯ ಮಾಡ್ತಾರೆ, ಎಷ್ಟು ಜನ ಪಾಪ ಮಾಡ್ತಾರೆ. ಆ ದೇವರಿಗೆ ಏನು ಗೊತ್ತಾಗತ್ತೆ? ನನ್ನ ಪುಣ್ಯ ನನಗೆ ಸೇರಬೇಕು, ನನ್ನ ಪಾಪ ನನಗೆ ಸೇರಬೇಕು, ಅದರ ಫಲವನ್ನು ನಾನು ಅನುಭವಿಸಬೇಕು. ಅದನ್ನೆಲ್ಲ ಹೇಗೆ ಸಾಧ್ಯ ಮೇಂಟೈನ್ ಮಾಡಲಿಕ್ಕೆ? ನಾವೊಂದು ನಮ್ಮ ಪ್ರತಿ ತಿಂಗಳು ನಮ್ಮ ಮನೆಯ ಲೆಕ್ಕಾಚಾರವನ್ನೇ ನಮಗೆ ಸರಿಯಾಗಿ ನಮಗೆ ಒಂದು ನಿರ್ವಹಣೆ ಮಾಡಲಿಕ್ಕಾಗೋದಿಲ್ಲ. ಅಂಥದ್ದರಲ್ಲಿ ಎಷ್ಟು ಕೋಟಿ ಮಂದಿ
ಅವರ ಪುಣ್ಯ ಅವರ ಪಾಪ ಇದನ್ನೆಲ್ಲ ಯಾವ ದೇವರು ಲೆಕ್ಕ ಹಾಕ್ತಾರೆ. ಹಾಗಾಗಿ ಏನು ಲೆಕ್ಕ ಹಾಕೋದು ಇಲ್ಲ, ನಮಗೆ ಸೇರೋದು ಇಲ್ಲ. ಯಾರು ನಮ್ಮನ್ನು ನೋಡೋರಿದ್ದಾರೆ, ಏನೇನು CCTVಗಳಲ್ಲಿರುತ್ತೆ, CCTVಯ ಕಣ್ಣುಗಳನ್ನು ತಪ್ಪಿಸ್ಬಿಟ್ಟು ನಾವು ಒಂದಷ್ಟು ಪಾಪಕರ್ಮಗಳನ್ನು ಮಾಡೋಣ ಅಂತ ಅಂದ್ಕೊಳ್ತಾರೆ ಮನುಷ್ಯರು. ಆದರೆ ಭಗವಂತನ ವ್ಯವಸ್ಥೆ ಹಾಗಿಲ್ಲವೇ ಇಲ್ಲ. ನಾವು ನಮ್ಮ ಲೋಕದಲ್ಲಿ ಇರುವಂಥ CCTV ಕಣ್ಣನ್ನು ತಪ್ಪಿಸಿ ಅಪರಾಧವನ್ನು ಮಾಡಬಹುದು, ಆದರೆ ಭಗವಂತನ ಕಣ್ಣನ್ನು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆದಿತ್ಯ ಚಂದ್ರೌವನಲೋ ನೀಲಶ್ಚ ದ್ಯೋರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇ ಚ ಸಂಧೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಿಂ. ನೋಡಿ ಭಗವಂತನ ಒಂದು ವ್ಯವಸ್ಥೆ ಹೇಗಿದೆ. ಆದಿತ್ಯ ಸೂರ್ಯ ನಮ್ಮನ್ನು ನೋಡ್ತಾ ಇರ್ತಾನೆ, ಚಂದ್ರ ನಮ್ಮನ್ನು ನೋಡ್ತಾ ಇರ್ತಾನೆ, ಆಕಾಶಾಭಿಮಾನಿಯಾಗಿರ್ತಕ್ಕಂಥ ಗಣಪತಿ ಅವರು ನಮ್ಮನ್ನು ನೋಡ್ತಾ ಇರ್ತಾರೆ, ಭೂಮಿ ನಾವು ವಾಸ ಮಾಡ್ತಕ್ಕಂಥ ಭೂಮಿ ಅವಳು ನಮ್ಮನ್ನು ನೋಡ್ತಾ ಇರ್ತಾಳೆ, ನೀರು ಕುಡಿಯುವಂಥ ನೀರಿನಿಗೆ ಅಭಿಮಾನಿ ದೇವತೆಗಳು ಅವರು ನಮ್ಮನ್ನು ನೋಡ್ತಾ ಇರ್ತಾರೆ, ತಿಂದಂತಹ ಅನ್ನ ಅದು ಕರಗಿ ಅದು ಜೀರ್ಣವಾಗಬೇಕು, ಮಲಮೂತ್ರವಾಗಿ ಹೊರಗೋಗಬೇಕು, ರಕ್ತ ಮಾಂಸವಾಗಿ ದೇಹಕ್ಕೆ ಸೇರಬೇಕು, ಒಂದು ಭಾಗ ಮನಸ್ಸಾಗಬೇಕು, ಅಂತಹ ಅಗ್ನಿದೇವನನ್ನು ನಮ್ಮನ್ನು ನೋಡ್ತಾ ಇರ್ತಾನೆ, ನಮ್ಮ ಮನಸ್ಸು ನಮ್ಮನ್ನು ನೋಡ್ತಾ ಇರ್ತಾರೆ, ಸಂಧ್ಯಾಭಿಮಾನಿ ದೇವತೆಗಳು ನಮ್ಮನ್ನು ನೋಡ್ತಾ ಇರ್ತಾರೆ. ಹೀಗೆ ಇಷ್ಟೆಲ್ಲ ಭಗವಂತನ ವ್ಯವಸ್ಥೆ. ಧರ್ಮ ಶ್ರವಣ ದೇವತೆಗಳು ಇವರೆಲ್ಲ ನಮ್ಮನ್ನು ನಿರಂತರವಾಗಿ ನೋಡ್ತಾ ಇರ್ತಾರೆ. ಆದ್ದರಿಂದಾಗಿ ನಾವು ನೆನಪಿಟ್ಟುಕೊಳ್ಳಬೇಕು, ಜಗತ್ತಿನ CCTVಯನ್ನು ತಪ್ಪಿಸಿಕೊಂಡು ನಾವು ಏನು ಬೇಕಾದರೂ ಮಾಡಬಹುದು, ಆದರೆ ಭಗವಂತನ ಒಂದು CCTV ಇದೆಯಲ್ಲ ಅದು ಹಾಳಾಗೋದೂ ಇಲ್ಲ, ಅದನ್ನು ಈ ಕಡೆ ಇದ್ದದ್ದು ಮತ್ತೊಂದು ಕಡೆ ತಿರ್ಸ್ಲಿಕ್ಕೂ ಆಗೋದಿಲ್ಲ. ಅದನ್ನು ದೇವರು ನಿರಂತರವಾಗಿ ಅವನ ಕಣ್ಗಾವಲಿನಲ್ಲಿ ನಾವು ಇದ್ದೇ ಇರ್ತೇವೆ. ಆದ್ದರಿಂದಾಗಿ ಕರ್ತಾರಂ ಅನುಗಚ್ಚತಿ, ನಾವು ಮಾಡಿದ್ದನ್ನು ನಾವು ಅನುಭವಿಸಲೇಬೇಕು. ಆದ್ದರಿಂದಾಗಿ ಒಂದು ಎಚ್ಚರಿಕೆ ನಮ್ಮಲ್ಲಿ ಇರಬೇಕು. ನೋಡಿ, ಆ ಪಿಂಗಳ ಮತ್ತು ಅರುಣ ಅವರಿಬ್ಬರು ಕೆಟ್ಟದ್ದನ್ನೇ ಮಾಡಿದ್ರು. ಆದ್ದರಿಂದಾಗಿ ಏನಾದರೂ ಕೆಟ್ಟ ಜನ್ಮವನ್ನು ಗರುಡನಾಗಿ ಹುಟ್ಟಿದ್ರು, ಅವಳು ಗಿಳಿಯಾಗಿ ಹುಟ್ಟಿದ್ಲು. ಎಷ್ಟೋ ಜನ್ಮದ ಫಲವಾಗಿ ಮನುಷ್ಯ ದೇಹ ಬರುತ್ತೆ. ಬಂದಂಥ ಮನುಷ್ಯ ದೇಹವನ್ನು ಕಳೆದುಕೊಂಡರೂ ಒಂದು ರಣಹದ್ದುವಾಗಿ ಮತ್ತೊಂದು ಗಿಳಿಯಾಗಿ ಜೀವನ ನಡೆಸ್ತಕ್ಕಂಥ ಪ್ರಸಂಗ ಎದುರಾಯಿತು. ಆದ್ದರಿಂದಾಗಿ ನಾವು ನಮ್ಮ ಕರ್ಮವನ್ನು ಎಚ್ಚರಿಕೆಯಿಂದ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನು ಕರ್ಮ ಮಾಡೇ ಮಾಡ್ತಾನೆ, ಆದರೆ ಕರ್ಮವನ್ನು ಮಾಡಬೇಕಾದ ಸಂದರ್ಭದಲ್ಲಿ ಅಹಂಕಾರವನ್ನು ತೊರೆದು ಮಮಕಾರವನ್ನು ತೊರೆದು ಫಲಾಪೇಕ್ಷೆಯನ್ನು ಬಿಟ್ಟು ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ಎಂಬ ಭಾವನೆಯನ್ನು, ದೇವರೇ ನನ್ನದೇನೂ ಇಲ್ಲ, ತೇನ ವಿನ ತೃಣಮಪಿ ನ ಚಲತಿ, ನಿನ್ನ ಅನುಗ್ರಹ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡೋದಿಲ್ಲ. ನಾನೇನಾದರೂ ಒಂದು 4 ಮಾತಾಡ್ತಿದ್ದೇನೆ ಅಂದರೆ ಅದು ಭಗವಂತನ ಅನುಗ್ರಹ. ಅವನು ನನ್ನೊಳಗೆ ನಿಂತು ಮಾತನಾಡಿಸುತ್ತಿದ್ದಾನೆ. ನಾನೇನೋ ಒಂದು ಕೆಲಸ ಮಾಡ್ತಾ ಇದ್ದೇನೆ ಅಂದರೆ ಅದು ದೇವರ ಅನುಗ್ರಹ. ಅವನು ನನ್ನೊಳಗೆ ನಿಂತು ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಈ ಎಲ್ಲ ಅನುಸಂಧಾನ ನಮಗೆ ಬೇಕು ಎಂಬ ಸಂದೇಶವನ್ನು ಈ ಒಂದು ಕಥೆಯ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಆದ್ದರಿಂದಾಗಿ ಯಾವುದೇ ವ್ಯಕ್ತಿಯಾದರೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಅಹಂಕಾರವನ್ನು ಪಡಬಾರದು, ಮಮಕಾರವನ್ನು ಪಡಬಾರದು ಎಂಬ ಸಂದೇಶವನ್ನು ಈ ಕಥೆಯ ಮೂಲಕವಾಗಿ ನಾವು ತಿಳಿದುಕೊಂಡು ಮುಂದಿನ ಅಧ್ಯಾಯ ಆತ್ಮಸಂಯಮ ಅಧ್ಯಾಯ. ಯೋಗ, ಆತ್ಮಸಂಯಮ. ಆತ್ಮ ಶಬ್ದಕ್ಕೆ ಅನೇಕ ಅರ್ಥಗಳು. ಮುಖ್ಯವಾದ ಅರ್ಥ ಮನಸ್ಸು. ನೋಡಿ, ಮನುಷ್ಯನಿಗೆ ಬೇಕಾಗಿರುವಂಥದ್ದು ಮನೋನಿಯಂತ್ರಣ. ಅದೊಂದಿಲ್ಲ ಅಂತಾದರೆ ಎಲ್ಲವೂ ವ್ಯರ್ಥ. ಮನೋನಿಯಂತ್ರಣ ಇತ್ತು ಅಂತಾದರೆ ನಮಗೆ ಏನೂ ತೊಂದರೆ ಇಲ್ಲ, ಏನೂ ದುಃಖ ಇಲ್ಲ, ಯಾವುದಕ್ಕೂ ನಾವು ಹಿಗ್ಗೋದೂ ಇಲ್ಲ, ಯಾವುದಕ್ಕೂ ನಾವು ಕುಗ್ಗೋದಿಲ್ಲ. ಆದ್ದರಿಂದಾಗಿ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥದ್ದು ಮನೋನಿಯಂತ್ರಣ. ಅದನ್ನು ನಿರೂಪಣೆ ಮಾಡತಕ್ಕಂಥ ಅಧ್ಯಾಯ ಆತ್ಮಸಂಯಮ ಯೋಗ ಎಂಬತಕ್ಕಂಥ ಅಧ್ಯಾಯ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಪಾರ್ವತೀ ಪರಮೇಶ್ವರರು ಹೇಳ್ತಕ್ಕಂತಹ ಕಥೆಯನ್ನು ಆ ರುದ್ರದೇವರು ತನ್ನ ಮಡದಿಯಾಗಿರ್ತಕ್ಕಂಥ ಪಾರ್ವತೀದೇವಿಗೆ ಹೇಳ್ತಕ್ಕಂತಹ ಕಥೆಯನ್ನು ಗಮನಿಸೋಣ. ಗೋದಾವರಿ ತೀರ. ಆ ಗೋದಾವರಿ ತೀರದಲ್ಲಿ ಪಿಪ್ಪಲೇಶ್ವರ ಕ್ಷೇತ್ರ ಅಂತ ಒಂದು ಪುಣ್ಯವಾದ ಭೂಮಿ, ಅದರಲ್ಲಿ ಪ್ರತಿಷ್ಠಾನಪುರ ಅಂತ ಒಂದು ಪಟ್ಟಣ. ಆ ಗೋದಾವರಿ ತೀರ, ಗೋದಾವರಿ ನದಿಯ ನೀರನ್ನೆಲ್ಲ ಸೇವಿಸುತ್ತಾ ನಿರ್ಮಲವಾದ ವಾತಾವರಣದಲ್ಲಿ ಹಂಸಪಕ್ಷಿಗಳೇ ಮೊದಲಾಗಿರತಕ್ಕಂಥ ಪಕ್ಷಿಗಳು ವಾಸ ಮಾಡತಕ್ಕಂತಹ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಒಬ್ಬ ರಾಜ, ಅವನ ಹೆಸರು ಜಾನಶ್ರುತಿ ಅಥವಾ ಜನಶ್ರುತಿ ಎಂಬುದಾಗೆಲ್ಲ ಪುರಾಣ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ರಾಜ. ಆ ಜಾನಶ್ರುತಿ ಎಂಬತಕ್ಕಂಥ ರಾಜ
ನಿರಂತರವಾಗಿ ಸತ್ಕರ್ಮಗಳನ್ನೇ ಮಾಡ್ತಾ ಇರತಕ್ಕಂಥ ರಾಜ. ಯಜ್ಞಯಾಗವನ್ನು ಮಾಡುವುದು, ದಾನ ಧರ್ಮವನ್ನು ಮಾಡುವುದು, ಪ್ರಜೆಗಳಿಗೆ ತೊಂದರೆಯಾದರೆ ಆ ತೊಂದರೆಯನ್ನು ಪರಿಹಾರ ಮಾಡ್ತಕ್ಕಂಥದ್ದು, ಹೀಗೆ ಅನೇಕ ರೀತಿಯಲ್ಲಿ ಸತ್ಕರ್ಮಗಳನ್ನು ಮಾಡ್ತಾ ಇದ್ದ. ಅವನು ಎಷ್ಟು ದಾನ ಕೊಡ್ತಾ ಇದ್ದ ಅಂತ ಹೇಳಿದ್ರೆ ಪುರಾಣ ಅಲ್ಲಿ ಹೇಳ್ತಕ್ಕಂಥದ್ದು, ಅವನು ದಾನ ಕೊಡಲಿಕ್ಕೆ ಅವನ ಹೆಂಡತಿ ಕೈಯಿಂದ ನೀರನ್ನು ಹಾಕಿಸಿಕೊಂಡು, ದಾನ ಕೊಡುವ ಕ್ರಮ ಹಾಗೆ, ಕೈಯಲ್ಲಿ ದಕ್ಷಿಣೆ ಹಿಡ್ಕೊಂಡು ಅದರ ಮೇಲೆ ಒಂದು ದಳ ತುಳಸಿ ಇಟ್ಟುಕೊಂಡು ತನ್ನ ಅರ್ಧಾಂಗಿಯ ಕೈಯಲ್ಲಿ ನೀರನ್ನು ಹಾಕಿಸಿಕೊಂಡು, ದತ್ತಂ ನಮಮ ನಮಮ, ಕೊಟ್ಟದ್ಯಾವುದು ನನ್ನಲ್ಲ, ಅದೆಲ್ಲ ಕೂಡ ನಿಮಗೆ ಸೇರಿದ್ದು ಎಂಬುದಾಗಿ ಹೇಳಿ ದಾನವನ್ನು ಕೊಡಬೇಕು. ಅವನು ದಾನ ಕೊಡಲಿಕ್ಕೋಸ್ಕರವಾಗಿ ಏನು ನೀರು ಹಾಕಿಸ್ಕೊಳ್ತಿದ್ದ, ಆ ನೀರು ಅದು ಆವಿಯಾಗಿ ಮೋಡ ಆಗ್ತಾಯಿತ್ತಂತೆ. ನಾವು ನೀರು ಹಾಕಿರೋ ಒಂದು ಉದ್ದರಣೆ ನೀರು ಒಂದು ದಿವಸ ಒಂದು ವರ್ಷದಲ್ಲಿ ಯಾವಾಗಲೂ ದಾನ ಕೊಡ್ತೀವೋ ಇಲ್ವೋ, ಆದರೆ ಅವನು ನೋಡಿ ಅವನು ಕೊಟ್ಟ ನೀರು ಅದು ಆವಿಯಾಗಿ ಮೋಡವಾಗುವಷ್ಟು ನೀರು ಅವನು ದಾನ ಕೊಡ್ತಾ ಇದ್ದ ಅಂದರೆ ಲೆಕ್ಕ ಹಾಕಿ ಅವನ ಜೀವನಮಾನ ಪೂರ್ತಿ ಎಷ್ಟು ದಾನ ಕೊಡ್ತಾ ಇದ್ದ. ಅಷ್ಟು ದಾನವನ್ನು ಕೊಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ, ಅಷ್ಟು ದಾನವನ್ನು ಕೊಟ್ಟಿದ್ದರಿಂದಾಗಿ ಒಳ್ಳೆ ತೇಜಸ್ಸು ಅವನಲ್ಲಿ ಇತ್ತು. ಪ್ರತಾಪ ಎಂಬತಕ್ಕಂಥ ಒಂದು ಪರಾಕ್ರಮ, ಒಂದು ತೇಜಸ್ಸು ಎಂಬತಕ್ಕಂಥ ಬೆಂಕಿ ಅವನಲ್ಲಿ ಇತ್ತು. ಅವನು ನಿರಂತರವಾಗಿ ಯಜ್ಞಧೂಮ, ಪ್ರತಿನಿತ್ಯವೂ ಯಾವಾಗಲೂ ಆಹುತಿಯನ್ನು ಕೊಡುವುದು, ಪುರೋಹಿತರನ್ನು ಕರೆಸೋದು, ಶ್ರೇಷ್ಠ ಬ್ರಾಹ್ಮಣರನ್ನು ಕರೆಸೋದು, ಅವರ ಮೂಲಕವಾಗಿ ಯಜ್ಞವನ್ನು ಮಾಡಿಸೋದು. ಯಾಕಂದರೆ ಒಂದು ಯಜ್ಞ ಅಂತ ಹೇಳಿದರೆ ಯಜ್ಞೋ ವೈ ವಿಷ್ಣು, ಅದು ಯಜ್ಞ ಎಂಬುದು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ. ಅಲ್ಲಿ ಕೊಡುವಂಥ ದಕ್ಷಿಣೆ ಎಂಬುದು ಲಕ್ಷ್ಮೀದೇವಿಯ ಸ್ವರೂಪ. ಆದ್ದರಿಂದಾಗಿ ಲಕ್ಷ್ಮೀನಾರಾಯಣ ದೇವರ ಆರಾಧನೆ ಎಂಬ ಒಂದು ಅನುಸಂಧಾನದಿಂದಾಗಿ ನಿರಂತರವಾಗಿ ಯಜ್ಞವನ್ನು ಮಾಡ್ತಾ ಇದ್ದ. ಅಷ್ಟು ಮಾತ್ರ ಅಲ್ಲದೇನೆ ಪರಮಾತ್ಮ ನಾವು ಕೊಡುವಂತಹ ಹಾಲು ಹಣ್ಣು ನೈವೇದ್ಯ ಎಲ್ಲ ಕಣ್ಣಿನಿಂದ ಸ್ವೀಕಾರ ಮಾಡ್ತಾನಂತೆ. ಆದರೆ ಎರಡು ಮಾಧ್ಯಮದ ಮೂಲಕವಾಗಿ ನೇರವಾಗಿ ಸ್ವೀಕಾರ ಮಾಡ್ತಾನೆ. ಒಂದು ವಿಪ್ರರಿಗೆ ಕೊಡುವಂಥದ್ದು, ಮತ್ತೊಂದು ಅಗ್ನಿಯಲ್ಲಿ ಕೊಡುವಂಥದ್ದನ್ನು ಭಗವಂತ ನೇರವಾಗಿ ಸ್ವೀಕಾರ ಮಾಡ್ತಾನೆ. ಒಂದು ಹೋಮ ಮಾಡ್ತೀವಿ ಅಂತಾದರೆ ಎರಡೂ ರೀತಿಯಲ್ಲಿ ಭಗವಂತನಿಗೆ ತಲುಪಿಸಲಿಕ್ಕೆ ಅವಕಾಶ. ಅಗ್ನಿಯಲ್ಲೂ ಆಹುತಿಯನ್ನು ಕೊಡ್ತೀವಿ, ಅದನ್ನು ದೇವರು ನೇರವಾಗಿ ಸ್ವೀಕಾರ ಮಾಡ್ತಾನೆ. ಆ ಹೋಮ ಮಾಡಬೇಕಾದ್ರೆ ಪುರೋಹಿತರು ಬೇಕು, ವೇದಾಂತವನ್ನು ಅಧ್ಯಯನ ಮಾಡಿರ್ತಕ್ಕಂತಹ ವಿಪ್ರರು ಬೇಕು. ಅಂತಹ ವಿಪ್ರರಿಗೂ ಕೂಡ ದಕ್ಷಿಣೆಯನ್ನು ಕೊಡ್ತೇವೆ. ನೋಡಿ, ಎರಡೂ ರೂಪದಲ್ಲಿ ಭಗವಂತನಿಗೆ ನಾವು ಸಮರ್ಪಣೆ ಮಾಡಲಿಕ್ಕಿರತಕ್ಕಂಥ ಒಂದು ಅವಕಾಶ ಅಂದರೆ ಅದು ಯಜ್ಞ. ಈ ಅನುಸಂಧಾನದಿಂದಾಗಿ ಆ ಜಾನಶ್ರುತಿ ಎಂಬತಕ್ಕಂಥ ರಾಜ ಯಜ್ಞವನ್ನು ಮಾಡ್ತಾ ಇದ್ದ. ಆ ಯಜ್ಞ ಮಾಡಿದ ಧೂಮ ಅದು ಮೋಡದಲ್ಲಿ ಸೇರ್ತಾ ಇತ್ತು. ಒಂದು ಮೋಡ ನಿರ್ಮಾಣವಾಗಬೇಕಾದರೆ ಧೂಮ, ಜ್ಯೋತಿ, ಸಲಿಲ ಇಷ್ಟು ಬೇಕಾಗತ್ತೆ. ನೋಡಿ, ಈ ವ್ಯಕ್ತಿ ಅವನು ಧೂಮ, ಯಜ್ಞದ ಮೂಲಕವಾಗಿ ಧೂಮವನ್ನು ನಿರ್ಮಾಣ ಮಾಡಿ ಮೋಡ ನಿರ್ಮಾಣ ಮಾಡ್ತಾ ಇದ್ದ. ಜ್ಯೋತಿ, ಆ ಬೆಂಕಿ, ಒಂದು ಹೋಮದ ಬೆಂಕಿ, ಮತ್ತೊಂದು ತನ್ನಲ್ಲಿ ಇರತಕ್ಕಂಥ ಪ್ರತಾಪ ಎಂಬತಕ್ಕಂಥ ಬೆಂಕಿ, ತನ್ಮೂಲಕವಾಗಿ ಅವನು ಇದನ್ನು ನಿರ್ಮಾಣ ಮಾಡ್ತಾ ಇದ್ದ, ಒಂದು ಮೋಡ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ದಾನ ಕೊಡುವಂತಹ ನೀರು, ಆ ನೀರು ಆವಿಯಾಗಿ ಮೋಡಕ್ಕೆ ಸೇರ್ತಾ ಇತ್ತು. ಹೀಗೆ ಆ ಒಂದು ಜಗತ್ತು ಸುಭಿಕ್ಷವಾಗಿರಬೇಕು ಅಂದರೆ ಸುವೃಷ್ಟಿ ಬರಬೇಕು, ಒಳ್ಳೆಯ ಮಳೆ ಬರಬೇಕು. ಒಳ್ಳೆಯ ಮಳೆ ಬರಬೇಕು ಅಂತಾದರೆ ಒಳ್ಳೆಯ ರೀತಿಯಾದ ಮೋಡ ನಿರ್ಮಾಣ ಆಗಬೇಕು. ಆ ಒಳ್ಳೆಯ ರೀತಿಯಾಗಿರತಕ್ಕಂಥ ಮೋಡ ನಿರ್ಮಾಣವಾಗಲಿಕ್ಕೋಸ್ಕರವಾಗಿ, ಜಗತ್ತಿನಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗಲಿಕ್ಕೋಸ್ಕರವಾಗಿ ನಿರಂತರವಾಗಿ ಸತ್ಕರ್ಮವನ್ನೇ ಮಾಡಿಕೊಂಡು ಬರ್ತಾ ಇದ್ದ ಆ ಜಾನಶ್ರುತ ಎಂಬತಕ್ಕಂಥ ಒಬ್ಬ ರಾಜ. ಆ ರಾಜ ಅವನ ಪುಣ್ಯಕರ್ಮಗಳನ್ನು ನೋಡಿ, ಅವನು ನಿರಂತರವಾಗಿ ದೇವತೆಗಳಿಗೆ ಆಹುತಿಯನ್ನು ಕೊಡುವುದನ್ನು ನೋಡಿ ದೇವತೆಗಳಿಗೆ ಬಹಳ ಸಂತೋಷವಾಯಿತು. ಅವರು ಆಲೋಚನೆ ಮಾಡ್ತಾರೆ, ಎಲ್ಲ ದೇವತೆಗಳು ಪ್ರತಿನಿತ್ಯದಲ್ಲೂ ಕೂಡ ಈ ರಾಜ ನಮಗಿಷ್ಟೆಲ್ಲ ಆಹುತಿ ಕೊಡ್ತಾ ಇದ್ದಾನೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳತಕ್ಕಂಥ ಮಾತು. ದೇವತೆಗಳನ್ನು ಯಜ್ಞದ ಮೂಲಕವಾಗಿ ತೃಪ್ತಿಪಡಿಸರಿ, ಆ ದೇವತೆಗಳು ನಿಮಗೆ ಬೇಕಾದದ್ದೆನ್ನೆಲ್ಲವನ್ನು ಕೂಡ ಅನುಗ್ರಹ ಮಾಡ್ತಾರೆ ಅಂತ. ಆದ್ದರಿಂದಾಗಿ ಆ ರಾಜ ಅವನನ್ನು ನಮಗೆ ಯಜ್ಞದ ಮೂಲಕವಾಗಿ ನಿರಂತರವಾಗಿ ತೃಪ್ತಿಪಡಿಸ್ತಾ ಇದ್ದಾನೆ. ನಾವು ಅವನ ಇದ್ದ ಜಾಗಕ್ಕೆ ಹೋಗಿ ಅವನಿಗೆ ಅನುಗ್ರಹವನ್ನು ಮಾಡೋಣ ಎಂಬುದಾಗಿ ಆಲೋಚನೆಯನ್ನು ಮಾಡಿ ದೇವತೆಗಳು ಹಂಸಪಕ್ಷಿಯ ಅವತಾರವನ್ನು ತಾಳಿಕೊಂಡು ಅವನಿಗೆ ಅನುಗ್ರಹ ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಿಕೊಂಡು ಭೂಮಿಗೆ ಬರ್ತಾರೆ. ಈ ದೃಶ್ಯ ಮಲಗಿರುವಂತಹ ಆ ಜಾನಶ್ರುತಿ ಎಂಬತಕ್ಕಂಥ ರಾಜನಿಗೆ ಕನಸಲ್ಲಿ ಬೀಳತ್ತೆ. ಹಂಸಪಕ್ಷಿಗಳು, ಶುಭ್ರವರ್ಣದ ಬಿಳಿಯಾದ ಹಂಸಪಕ್ಷಿಗಳು ತನಗೆ ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಬರ್ತಾ ಇದ್ದಾವೆ. ಅಲ್ಲಿ ಕೆಲವೊಂದು ಹಂಸಪಕ್ಷಿಗಳು ಬಹಳ ವೇಗವಾಗಿ ಬರ್ತಾ ಇದ್ದಾವೆ,
ಕೆಲವೊಂದು ಹಂಸ ಪಕ್ಷಿಗಳು ಸ್ವಲ್ಪ ನಿಧಾನವಾಗಿ ಬರ್ತಾ ಇದ್ದಾವೆ. ನಾವು ಪಾದಯಾತ್ರೆಗಿಂತ ಹೋಗುವಾಗ ಹಾಗೆ ಅಲ್ವಾ, ಕೆಲವರು ಬೇಗ ಹೋಗ್ತಾರೆ, ಕೆಲವರು ಹಿಂದಿರ್ತಾರೆ. ಹಾಗೆ ಇಲ್ಲೂ ಕೂಡ ಆ ಹಂಸ ಪಕ್ಷಿಗಳು ಕೆಲವುದು ವೇಗವಾಗಿ ಹೋಗ್ತಾ ಇದ್ದಾವೆ, ಕೆಲವುದು ಬಹಳ ನಿಧಾನವಾಗಿ ಬರ್ತಾ ಇದ್ದಾವೆ. ನಿಧಾನವಾಗಿ ಹೋಗುವ ಪಕ್ಷಿಗಳು ಹೇಳ್ತಾವೆ, ಕರೆದು ಬೇಗ ಹೋಗಬೇಡಿ, ಬಹಳ ಕಠಿಣವಾದ ಮಾರ್ಗ, ಎಲ್ಲ ಒಟ್ಟಿಗೆ ಹೋಗೋಣ ಎಂಬುದಾಗಿ ಹೇಳಿದಾಗ ಆ ಮುಂದೆ ಹೋಗ್ತಕ್ಕಂಥ ಹಂಸ ಪಕ್ಷಿಗಳು ಹೇಳ್ತಾವೆ, ಇಲ್ಲ, ನಾವು ಬೇಗ ಬೇಗ ಹೋಗಬೇಕು, ಬೇಗ ಬೇಗ ಹೋಗಿ ಅವನಿಗೆ ಅನುಗ್ರಹವನ್ನು ಮಾಡಬೇಕು, ಅಷ್ಟು ಅವರಿಗೆ ಕಾತುರತೆ. ಆ ಜ್ಞಾನಶ್ರುತ ರಾಜನಿಗೆ ಹೋಗಿ ಸಾಕ್ಷಾತ್ತಾಗಿ ಅನುಗ್ರಹವನ್ನು ಮಾಡಬೇಕು ಎಂಬುದಾಗಿ ಆ ಕಾತುರತೆ. ಆಗ ಹಿಂದಿದ್ದಂಥ ಪಕ್ಷಿಗಳು ಒಂದು ಮಾತನ್ನು ಹೇಳ್ತಾವೆ, ಅಲ್ಲ, ಯಾಕೆ ಅವನೇನು ದೊಡ್ಡ ಮಹಾವ್ಯಕ್ತಿ ಏನಲ್ಲ, ಅವನೇನು ಒಬ್ಬ ರೈಕ್ವ ಅಂತ ಒಬ್ಬ ಮಹರ್ಷಿಗಳಿದ್ದಾರೆ, ಅವನಷ್ಟು ಪುಣ್ಯವನ್ನು ಮಾಡಿರ್ತಕ್ಕಂಥ ಮಹಾವ್ಯಕ್ತಿ ಏನಲ್ಲ. ಆದ್ದರಿಂದಾಗಿ ಯಾಕಿಷ್ಟು ಕಾತುರತೆಯನ್ನು ಪಡ್ತೀರಾ, ಎಷ್ಟೋ ಜನ ಪುಣ್ಯಾತ್ಮರಿದ್ದಾರೆ, ಅಂಥದ್ರಲ್ಲಿ ಇವನಿಗೆ ಯಾಕೆ ಅನುಗ್ರಹ ಮಾಡಬೇಕು ಅಂತ ಕಾತುರತೆಯಿಂದ ಇದ್ದೀರಾ, ನಿಧಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈ ಸಂಭಾಷಣೆ, ಹಂಸ ಪಕ್ಷಿಗಳ ಸಂಭಾಷಣೆಯನ್ನು ಕನಸಲ್ಲಿ ಕಾಣ್ತಾ ಇದ್ದಾನೆ ಜ್ಞಾನಶ್ರುತ ಎಂಬತಕ್ಕಂಥ ರಾಜ. ದಿಢೀರಂತ ಎಚ್ಚರ ಆಗತ್ತೆ, ಅವನಿಗೊಂದು ವಿಚಾರ ಗೊತ್ತಾಗತ್ತೆ, ನಾನು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೇನೆ, ಯಜ್ಞ ಯಾಗ ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದೇನೆ, ಆದರೆ ನನಗಿಂತಲೂ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ, ಅಂದರೆ ನಾನು ಅವರ ಬಳಿಗೆ ಹೋಗಿ ಅವರ ಅನುಗ್ರಹವನ್ನು ಪಡಿಬೇಕು ಎಂಬುದಾಗಿ ಸಂಕಲ್ಪವನ್ನು ಮಾಡ್ತಾನೆ ಈ ಜ್ಞಾನಶ್ರುತ ಎಂಬತಕ್ಕಂಥ ರಾಜ. ಅವನು ತನ್ನ ಸಾರಥಿಯನ್ನು ಕರೀತಾನೆ, ಕರೆದು ಹೇಳ್ತಾನೆ, ನೀನು ಇಡೀ ಭಾರತಾದ್ಯಂತ ಸಂಚಾರವನ್ನು ಮಾಡಬೇಕು, ಸಂಚಾರವನ್ನು ಮಾಡಿ ಆ ರೈಕ್ಯ ಎಂಬತಕ್ಕಂಥ ಮುನಿಗಳು ಎಲ್ಲಿದ್ದಾರೋ ಅವರ ದರ್ಶನವನ್ನು ಮಾಡಿ ನನಗೆ ತಿಳಿಸಬೇಕು, ನಾನು ಅವರ ಬಳಿ ಹೋಗಿ ಅವರ ಅನುಗ್ರಹವನ್ನು ಪಡಿಬೇಕು ಎಂಬುದಾಗಿ ಹೇಳಿದಾಗ ಸಾರಥಿ ರಾಜನ ಆಜ್ಞೆಯಂತೆ ಹೊರಡ್ತಾನೆ. ಅನೇಕ ದೇಶಗಳನ್ನು ಸಂಚಾರ ಮಾಡ್ತಾನೆ. ಕಾಶಿ ಕ್ಷೇತ್ರಕ್ಕೆ ಹೋಗ್ತಾನೆ, ಅಲ್ಲಿ ಋಷಿಗಳು ಸಿಗೋದಿಲ್ಲ. ಗಯಾ ಗದಾಧರ ಕ್ಷೇತ್ರ, ಅಲ್ಲಿಗೆ ಹೋಗ್ತಾರೆ. ಕೃಷ್ಣನ ಮಥುರಾ ಪಟ್ಟಣಕ್ಕೆ ಹೋಗ್ತಾನೆ. ರುದ್ರದೇವರ ಕೇದಾರ ಕ್ಷೇತ್ರಕ್ಕೆ ಹೋಗ್ತಾನೆ. ರುಕ್ಮಿಣೀಪತಿಯಾಗಿರ್ತಕ್ಕಂಥ ಕೃಷ್ಣನ ಮತ್ತೊಂದು ಕ್ಷೇತ್ರ ದ್ವಾರಾವತಿಗೆ ಹೋಗ್ತಾನೆ. ಸೋಮನಾಥ ಕ್ಷೇತ್ರಕ್ಕೆ ಹೋಗ್ತಾನೆ. ಅವಂತಿ ಪಟ್ಟಣಕ್ಕೆ ಹೋಗ್ತಾನೆ. ನರ್ಮದಾ ತೀರ ಅಲ್ಲಿರ್ತಕ್ಕಂತಹ ಓಂಕಾರೇಶ್ವರ ದೇವಾಲಯಕ್ಕೆ ಹೋಗ್ತಾನೆ. ಹೀಗೆ ವಿಷ್ಣುಗಯೆಗೆ ಹೋಗ್ತಾನೆ. ತುಂಗಭದ್ರ ಕ್ಷೇತ್ರ, ಕೊಲ್ಲಾಪುರ ಕ್ಷೇತ್ರ, ಒಂದಲ್ಲ ಎರಡಲ್ಲ ಅನೇಕ 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 ಕ್ಷೇತ್ರಗಳಿಗೆ ಹೋಗ್ತಾನೆ. ಎಲ್ಲಿ ಹೋದರೂ ಕೂಡ ಅವನು ಆ ರೈಕ್ಯ ಮುನಿಯನ್ನು ಕಾಣೋದಿಲ್ಲ. ಅಂದರೆ ಭಗವತ್ ಸಂಕಲ್ಪ, ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು ಅಂತ ದೇವರ ಸಂಕಲ್ಪ ಇತ್ತು. ಅದಕ್ಕೆ ಅಷ್ಟೆಲ್ಲ ತೀರ್ಥಕ್ಷೇತ್ರಗಳನ್ನು ಅವನು ಸಂಚಾರ ಮಾಡಿಕೊಂಡು ಕೊನೆಗೆ ಯಮುನಾ ತೀರದ ಸ್ವಯಂಭುವ ದೇವಸ್ಥಾನ ಅಲ್ಲಿಗೆ ಬರ್ತಾನೆ. ಅಲ್ಲಿ ಆ ರೈಕ್ವ ಎಂಬತಕ್ಕಂಥ ಮುನಿಗಳನ್ನು ಕಾಣ್ತಾನೆ. ಅಲ್ಲಿಂದಲೂ ಮುಂದೆ ಬಂದು ಕಾಶಿಪಟ್ಟಣ, ಆ ಕಾಶ್ಮೀರ ಕ್ಷೇತ್ರ, ಅಲ್ಲಿ ಬಂದಾಗ ಆ ರೈಕ್ವ ಎಂಬತಕ್ಕಂಥ ಮುನಿಗಳ ದರ್ಶನವಾಗತ್ತೆ. ದರ್ಶನ ಮಾಡಿ ಅವರಿಗೆ ವಿಚಾರವನ್ನು ತಿಳಿಸ್ತಾನೆ. ಹೀಗೆ ನಮ್ಮ ರಾಜರು, ಜ್ಞಾನಶ್ರುತ ಎಂಬತಕ್ಕಂಥ ರಾಜರು ನಿಮ್ಮನ್ನು ಭೇಟಿ ಮಾಡಲಿಕ್ಕೋಸ್ಕರವಾಗಿ, ನಿಮ್ಮ ಅನುಗ್ರಹವನ್ನು ಪಡಲಿಕ್ಕೋಸ್ಕರವಾಗಿ ಅವರು ಬಹಳ ಕಾತುರರಾಗಿದ್ದಾರೆ, ನೀವು ಅನುಗ್ರಹ ಮಾಡಬೇಕು ಅಂತ ಹೇಳಿದಾಗ ಅವರಿಗೆ ನಮಸ್ಕಾರವನ್ನು ಮಾಡಿ ಮತ್ತೆ ರಾಜನ ಬಳಿಗೆ ಬರ್ತಾನೆ. ಆ ಸಾರಥಿ ಬಂದು ಹೇಳ್ತಾನೆ, ಹೀಗೆ ಜ್ಞಾನಶ್ರುತ ಎಂಬತಕ್ಕಂಥ ರಾಜನೇ, ಕಾಶಿ ಕ್ಷೇತ್ರದಲ್ಲಿ ಕಾಶ್ಮೀರ ಪಟ್ಟಣದಲ್ಲಿ ರೈಕ್ಯ ಮುನಿಗಳಿದ್ದಾರೆ, ನೀವು ಹೋಗಿ ಅವರ ಬೇಟೆಯನ್ನು ಆಗಬಹುದು ಎಂಬುದಾಗಿ ಹೇಳಿದಾಗ ರಾಜ ಸಂತೋಷಭರಿತನಾಗಿ ಆ ಮುನಿಗಳನ್ನು ಭೇಟಿಯಾಗಿ ಅವರಿಂದ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರವಾಗಿ ಹೋಗ್ತಾನೆ. ಆದರೆ ಆ ರೈಕ್ಯ ಮುನಿಗಳು ಹೇಳ್ತಾರೆ, ರಾಜನೇ, ನೀನು ದುಷ್ಟರಾಜ, ಯಾಕಂದರೆ ನೀನು ಹೇಗೆ ಇರಬೇಕು ಇತ್ಯಾದಿಗಳನ್ನು ನೀನು ತಿಳಿದೇ ಇರತಕ್ಕಂಥ ರಾಜ. ಹೀಗೆಲ್ಲ ಅನೇಕ ರೀತಿಯಲ್ಲಿ, ಯಾಕಂದರೆ ಇವನು ಹೋಗಬೇಕಾದ್ರೆ ದೇವರ ಬಳಿ, ಗುರುಗಳ ಬಳಿ, ಹಿರಿಯರ ಬಳಿ ಖಾಲಿ ಕೈಯಲ್ಲಿ ಹೋಗಬಾರ್ದು. ಈಗ ನಾವು ಅಷ್ಟೇ, ಒಂದು ನಮ್ಮ ಮತ್ತೊಬ್ಬರು ಸಂಬಂಧಿಕರ ಮನೆಗೆ ಹೋಗಬೇಕು ಅಂತಾದರೆ ಖಾಲಿ ಕೈಯಲ್ಲಿ ಹೋಗೋ ಕ್ರಮ ಇಲ್ಲ, ಏನೋ ಹೂವು ಹಣ್ಣನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕ್ರಮ. ಹಾಗೆ ಇವನು ಕೂಡ ಋಷಿಗಳಿಗೆ ಬಳಿಗೆ ಹೋಗ್ತಾ ಇದ್ದೇನೆ, ಖಾಲಿ ಕೈಯಲ್ಲಿ ಹೇಗೆ ಹೋಗೋದು ಅಂಥೇಳಿ ಅನೇಕ ರೀತಿಯಲ್ಲಿ ಬಂಗಾರ, ಮುತ್ತು, ರತ್ನಗಳನ್ನು ರಾಜನ ಸಂಪತ್ತಿಗೆ ಅನುಗುಣವಾಗಿ ತೆಗೆದುಕೊಂಡು ಹೋಗ್ತಾನೆ. ಎಲ್ಲವೂ ಅಷ್ಟೇ, ಅವರವರ ಸಂಪತ್ತಿಗೆ ಅನುಗುಣವಾಗಿ ಅವರವರು ಏನೋ ತೆಗೆದುಕೊಂಡು ಹೋಗ್ತಾರೆ. 10 ಇದ್ದವರು 10ಕ್ಕೆ ಅನುಗುಣವಾಗಿ, 100 ಇದ್ದವರು 100ಕ್ಕೆ ಅನುಗುಣವಾಗಿ. ರಾಜ ಬೇಕಾದಷ್ಟು ಸಂಪತ್ತಿದೆ, ವಜ್ರ, ವೈಡೂರ್ಯ, ಮುತ್ತು, ಮಾಣಿಕ್ಯ, ಅದನ್ನೆಲ್ಲ ತೆಗೆದುಕೊಂಡು ಹೋಗ್ತಾನೆ. ಋಷಿಗೆ ಸಿಟ್ಟು ಬರುತ್ತೆ. ಯಾಕಂದರೆ ಋಷಿಗಳು, ಜ್ಞಾನಿಗಳು, ಅವರಿಗೆ ಲೌಕಿಕ ಸಂಪತ್ತಿಂದ ಏನಾಗಬೇಕು, ಏನೂ ಕೂಡ ಬೇಕಾಗಿಲ್ಲ, ಇದನ್ನೆಲ್ಲ ತೆಗೆದುಕೊಂಡು ಬಂದಿದ್ದಾನೆ ಎಂಬುದಾಗಿ ಸಿಟ್ಟು ಮಾಡಿಕೊಳ್ತಾರೆ. ಆದರೆ
ಅವನು ಬಂದ ನಿಜವಾದ ಉದ್ದೇಶ ಗೊತ್ತಾಗತ್ತೆ. ಅವನು ತನ್ನ ಸಂಪತ್ತಿನ ದರ್ಪವನ್ನು ತೋರಿಸ್ಲಿಕ್ಕೋಸ್ಕರ ಇಲ್ಲಿಗೆ ಬಂದವನಲ್ಲ, ನನ್ನಿಂದ ಅನುಗ್ರಹವನ್ನು ಪಡಲಿಕ್ಕೋಸ್ಕರವಾಗಿ ಬಂದವನು ಎಂಬತಕ್ಕಂಥ ವಿಚಾರ ಆ ಮುನಿಗಳಿಗೆ ಗೊತ್ತಾಗತ್ತೆ. ಗೊತ್ತಾದ ನಂತರದಲ್ಲಿ ಅವನನ್ನು ಶಾಂತ ರೀತಿಯಿಂದಾಗಿ ಮಾತಾಡಿಸ್ತಾರೆ. ಅವನು ಹೇಳ್ತಾನೆ, ಮಹಾತ್ಮರೇ, ನಿಮ್ಮ ಮಹಿಮೆ ಅದು ಜಗದ್ವಿಖ್ಯಾತವಾಗಿದೆ. ಆ ದೇವತೆಗಳು ಹಂಸಪಕ್ಷಿಗಳ ರೂಪದಲ್ಲಿ ಬಂದು ನನ್ನ ಕನಸಿನಲ್ಲಿ ಬಂದು ನಿಮ್ಮ ಮಾಹಾತ್ಮ್ಯವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ನಿಮ್ಮ ತೇಜಸ್ಸು ಬ್ರಹ್ಮತೇಜೋ ಬಲಂ ಬಲಂ ಅಂತ, ಎಲ್ಲ ಬಲಗಳಿಗಿಂತೂ ಕೂಡ ಅತಿ ಉತ್ಕೃಷ್ಟವಾದ ಬಲ ಅದು ಬ್ರಹ್ಮಜ್ಞಾನಿಗಳ ಬಲ, ಬ್ರಹ್ಮಜ್ಞಾನಿಗಳ ತೇಜಸ್ಸು. ನೀವು ಬ್ರಹ್ಮಜ್ಞಾನಿಗಳಾಗಿದ್ದಾರೆ, ನಿಮ್ಮ ತೇಜಸ್ಸಿನ ಮುಂದೆ ನನ್ನದೇನೂ ಕೂಡ ತೇಜಸ್ಸಿಲ್ಲ. ಆದ್ದರಿಂದಾಗಿ ನೀವು ಕೃಪೆ ಮಾಡಬೇಕು, ಪ್ರಸನ್ನರಾಗಬೇಕು, ನನಗೆ ಅಧ್ಯಾತ್ಮ ವಿದ್ಯೆಯನ್ನು ಉಪದೇಶ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ರಾಜನ ಪ್ರಾರ್ಥನೆಗೆ ಆ ಋಷಿಮುನಿಗಳು ಕರೆಕ್ತಾರೆ. ಅವನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶವನ್ನು ಮಾಡ್ತಾರೆ. ಉಪದೇಶವನ್ನು ಮಾಡಿ ಕೊನೆಯದ ಒಂದು ಮಾತನ್ನು ಹೇಳ್ತಾರೆ, ಎಲೆಯ ರಾಜನೇ, ನೀನು ರಾಜರಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ಲೋಕ ವ್ಯವಹಾರಗಳಿರ್ತವೆ. ಎಂದಿಗೂ ನೀನು ಇಂದ್ರಿಯ ನಿಯಂತ್ರಣವನ್ನು ತಪ್ಪಬಾರದು. ನಿನ್ನ ಮನಸ್ಸು ನಿನ್ನ ನಿಯಂತ್ರಣದಲ್ಲಿ, ಅಂದರೆ ಆತ್ಮನ ನಿಯಂತ್ರಣದಲ್ಲಿ ಮನಸ್ಸಿರಬೇಕು ಹೊರತು ಇಂದ್ರಿಯಗಳ ನಿಯಂತ್ರಣದಲ್ಲಿ ಮನಸ್ಸಿರಬಾರ್ದು. ಇಂದ್ರಿಯಾಣಿ ಹಯಾನಿ ಆಹುಹು ಅಂತ. ಇಂದ್ರಿಯಗಳು ನಮ್ಮ ಕಣ್ಣು ಬಣ್ಣವನ್ನು ಬಯಸುತ್ತೆ, ನಮ್ಮ ಕಿವಿ ಶಬ್ದವನ್ನು ಬಯಸುತ್ತೆ, ನಮ್ಮ ಚರ್ಮ ಸ್ಪರ್ಶವನ್ನು ಬಯಸುತ್ತೆ. ಅದು ಕುದುರೆಗಳಂತೆ. ಕುದುರೆ ಅದು ಎಲ್ಲ ಆಯಿತೋ ಅಲ್ಲಿ ಹೋಗ್ತಾ, ಅದಕ್ಕೆ ತುರಗ ಅಂತ ಹೆಸರು. ತುರೇಣ ಗಚ್ಚತಿ, ವೇಗವಾಗಿ ಹೋಗೋದೊಂದೇ ಕೆಲಸ ಅದಕ್ಕೆ. ಹಾಗೆ ಇಂದ್ರಿಯಗಳು, ಬಣ್ಣ ಇದ್ದಲ್ಲಿ ಕಣ್ಣು ಹೋಗುತ್ತೆ, ಶಬ್ದ ಇದ್ದಲ್ಲಿ ಕಿವಿ ಹೋಗುತ್ತೆ, ರುಚಿ ಇದ್ದಲ್ಲಿ ನಾಲಿಗೆ ಹೋಗುತ್ತೆ, ಗಂಧ ಇದ್ದಲ್ಲಿ ಮೂಗು ಹೋಗುತ್ತೆ. ಅವುಗಳನ್ನು ಹೋಗ್ಲಿಕ್ಕೆ ಬಿಟ್ಟರೆ ಹೋಗಿ 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 ಹೋಗ್ತಾನೆ ಇರುತ್ತೆ, ನಮ್ಮನ್ನು ಎಳ್ಕೊಂಡೋಗಿ ಹೊಂಡಕ್ಕೆ ಹಾಕಿಬಿಡತ್ತೆ. ಆ ರೀತಿಯಾಗಿ ಆಗಬಾರದು. ಸಾರಥಿಯ ಕೈಯಲ್ಲಿ ಕುದುರೆಯ ನಿಯಂತ್ರಣ ಇರಬೇಕು. ಆಗ ಸರಿಯಾದ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ, ನಾವು ಹೋಗಬೇಕಾದ ಊರಿಗೆ ತಲುಪಲಿಕ್ಕೆ ಸಾಧ್ಯ. ಇಲ್ಲ ಅಂತಾದರೆ ಕುದುರೆ ಹೋದಲ್ಲಿ ಹೋಗಿ ನಾವೆಲ್ಲೋ ಒಂದು ಕಡೆ ಹೊಂಡಕ್ಕೆ ಬೀಳಬೇಕಾಗತ್ತೆ. ಆ ನಳ ಮಹಾರಾಜನ ಕಥೆಯಲ್ಲಿ ಕೇಳ್ತೇವೆ. ನಳ ಕುದುರೆ ಮೇಲೆ ಹತ್ತುತ್ತಾನೆ, ಕುದುರೆ ಕರ್ಕೊಂಡು ಹೋಗಿ 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 ಗೋಂಡಾರಣ್ಯದಲ್ಲಿ, ದಟ್ಟವಾದ ಒಂದು ಅರಣ್ಯದಲ್ಲಿ ಬಿಟ್ಟುಬಿಡತ್ತೆ. ಹಾಗೆ ನಮ್ಮ ಇಂದ್ರಿಯಗಳು ಕುದುರೆಯಂತೆ, ಅವುಗಳು ಎಲ್ಲೆಲ್ಲೋ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತವೆ. ಆ ರೀತಿಯಾಗಿ ಆಗಬಾರ್ದು ಅಂತ ಆದರೆ ನಮ್ಮ ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳನ್ನು ಇಟ್ಟುಕೊಳ್ಳಬೇಕು. ಸಾರಥಿಯ ಕೈಯಲ್ಲಿ ಹಗ್ಗ ಇರುತ್ತೆ, ಹಗ್ಗದ ನಿಯಂತ್ರಣದಲ್ಲಿ ಕುದುರೆಗಳು. ಅಂದರೆ ಕುದುರೆ ಹಿಂದೆ ಹಗ್ಗ, ಹಿಂದೆ ಸಾರಥಿ. ಹೀಗಿದ್ದರೆ ಮಾತ್ರ ಆ ರಥ ಗುರಿ ಮುಟ್ಟಲಿಕ್ಕೆ ಸಾಧ್ಯ. ಕುದುರೆ ಕೈಯಲ್ಲೇ ಬಿಟ್ಟುಬಿಟ್ರೆ ಕುದುರೆ ಎಲ್ಲೋ ಎಳ್ಕೊಂಡು ಹೋಗಿ ಹೊಂಡಕ್ಕೆ ಹಾಕತ್ತೆ. ಅದೇ ರೀತಿಯಾಗಿ ಆತ್ಮನ ನಿಯಂತ್ರಣದಲ್ಲಿ ಮನಸ್ಸು, ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳು. ಹೀಗಿದ್ದರೆ ಮಾತ್ರ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ, ನಮಗೆ ಹೊಂಡಕ್ಕೆ ಬೀಳುವುದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ. ಆದ್ದರಿಂದಾಗಿ ಎಲೆಯ ರಾಜನೇ, ನಿನಗೆ ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಮನೋನಿಯಂತ್ರಣ. ಆದ್ದರಿಂದಾಗಿ ಮನೋನಿಯಂತ್ರಣವನ್ನು ಸಂಪಾದನೆ ಮಾಡಬೇಕು ಅಂತಾದರೆ ಸಂಪೂರ್ಣ ಭಗವದ್ಗೀತೆಯನ್ನು ನೀನು ಅಧ್ಯಯನ ಮಾಡಬೇಕು, ಅಧ್ಯಾಪನ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ 6ನೇ ಅಧ್ಯಾಯ ಅದು ಆತ್ಮ ಸಂಯಮ ಯೋಗ. ಸಂಯಮ ಅಂದರೆ ನಿಯಂತ್ರಣ. ಆತ್ಮಶಬ್ದಕ್ಕೆ ಅನೇಕ ಅರ್ಥಗಳು. ಆತ್ಮಶಬ್ದಕ್ಕೆ ದೇಹ ಅಂತ ಅರ್ಥ, ಆತ್ಮಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ, ಆತ್ಮಶಬ್ದಕ್ಕೆ ಮನಸ್ಸು ಅಂತ ಅರ್ಥ, ಆತ್ಮಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ. ಇದೆಲ್ಲವನ್ನು ಅಂದರೆ ಮನೋನಿಯಂತ್ರಣ, ಇಂದ್ರಿಯ ನಿಯಂತ್ರಣ. ಸಂಯಮ ಶಬ್ದಕ್ಕೆ ನಿಯಂತ್ರಣ ಅಂತ ಅರ್ಥ. ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಂಡಾಗ ಮಾತ್ರ ನಮ್ಮ ಆತ್ಮ ಅವನು ಊರ್ಧ್ವಗಮನವನ್ನು ಹೊಂದಲಿಕ್ಕೆ ಸಾಧ್ಯ. ಇಲ್ಲ ಅಂತ ಆದರೆ ಅಧೋಗಮನವನ್ನು ಹೊಂದಬೇಕಾಗತ್ತೆ. ಅಧೋಗಮನ ಹೊಂದ್ತಾ ಇದ್ದಾನೆ ಅಂದರೆ ಆ ಜೀವಾತ್ಮನ ಸ್ನೇಹಿತ ಯಾರು ಅಂತ ಕೇಳಿದ್ರೆ ತ್ವಾಸುಪರ್ಣ ಸಯುಜಾ ಸಖಾಯೋ. ಜೀವಾತ್ಮನ ಸ್ನೇಹಿತ ಪರಮಾತ್ಮ. ಪರಮಾತ್ಮ ನಮ್ಮ ಸ್ನೇಹಿತನಾಗಿ ಇರೋದಿಲ್ಲ, ನಮ್ಮನ್ನು ಕೆಳಗೆ ತಬ್ಬಿಬಿಡುತ್ತಾನೆ. ಆದ್ದರಿಂದಾಗಿ ನಮ್ಮ ಸ್ನೇಹಿತನಾಗಿರ್ತಕ್ಕಂಥ ಪರಮಾತ್ಮ ನಮ್ಮನ್ನು ಊರ್ಧ್ವಗಮನದ ಸದ್ಗತಿಗೆ ಕೊಂಡೊಯ್ಯಬೇಕು ಅಂತ ಹೇಳಿದ್ರೆ ಆತ್ಮನ ನಿಯಂತ್ರಣದಲ್ಲಿ ಮನಸ್ಸಿರಬೇಕು, ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳಿರಬೇಕು. ಇದೆಲ್ಲ ಸರಿಯಾದ ಕ್ರಮದಲ್ಲಿ ಇರಬೇಕು ಅಂತಾದರೆ ಆತ್ಮ ಸಂಯಮ ಯೋಗವನ್ನು ನೀನು ಪಠನೆ ಮಾಡಬೇಕು. ಬರೀ ಪಠನೆ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಅದರ ಅರ್ಥಾನುಸಂಧಾನವನ್ನು ಮಾಡಿಕೊಳ್ಬೇಕು ಎಂಬುದಾಗಿ ಆ ಮುನಿಗಳು, ರೈಕ್ಯ ಮುನಿಗಳು ಈ ಜಾನಶ್ರುತ ಎಂಬತಕ್ಕಂಥ ರಾಜನಿಗೆ ಉಪದೇಶವನ್ನು ಮಾಡ್ತಾರೆ ಎಂಬುದಾಗಿ ರುದ್ರದೇವರು ತನ್ನ ಮಡದಿಯಾಗಿರ್ತಕ್ಕಂಥ ಪಾರ್ವತೀದೇವಿಗೆ 6ನೇ ಅಧ್ಯಾಯದ ಮಾಹಾತ್ಮ್ಯವನ್ನು ಹೇಳ್ತಾ ಇದ್ದಾರೆ. ಈ ಕಥೆ
ಬರೀ ಈ ಪದ್ಮಪುರಾಣದಲ್ಲಿ ಮಾತ್ರ ಬರ್ತಕ್ಕಂಥದ್ದಲ್ಲ, ಛಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ಈ ಕಥೆ ಎಂಬುದು ಬರುತ್ತೆ. ಆದ್ದರಿಂದಾಗಿ ಇದು ಬಹಳ ಪ್ರಸಿದ್ಧವಾಗಿರತಕ್ಕಂಥ ಕತೆ. ಇದರ ಒಟ್ಟು ಅಭಿಪ್ರಾಯ ಏನು ಅಂತ ಹೇಳಿದರೆ, ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ. ನೋಡಿ, ವಾಯು, ನಾವು ಕೈಯಲ್ಲಿ ಗಾಳಿ ನಿಂತ್ಕೊಂಡು, ಗಾಳಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಗಾಳಿ ಇದೆ. ಆದರೆ ಎಲ್ಲ ಕಡೆ ಇರತಕ್ಕಂಥ ಗಾಳಿಯನ್ನು, ಎಲ್ಲ ಕಡೆ ಸಂಚಾರ ಮಾಡ್ತಕ್ಕಂಥ ಗಾಳಿಯನ್ನು ನಾವು ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ಬಹಳ ದುಷ್ಕರವಾದದ್ದು. ಆದರೆ ನೋಡಿ, ಪ್ರಯತ್ನ ಪಟ್ಟರೆ ಹಿಡಿದಿಟ್ಟುಕೊಳ್ಳಬಹುದು ಅಲ್ವಾ. ನಾವು ಪ್ರಾಣಾಯಾಮವನ್ನು ಮಾಡ್ತೇವೆ, ರೇಚಕ ಪೂರಕ ಕುಂಭಕ ಸ್ಥಿತಿಯಲ್ಲಿ ನಾವು ಉಸಿರನ್ನು ಹೊರಗೆ ಬಿಡದಂತೆ, ಒಳಗೆ ಎಳೆದುಕೊಳ್ಳದಂತೆ ಹಿಡಿದಿಟ್ಕೊಳ್ತೀವಿ. ಅಂದರೆ ಸುದುಷ್ಕರ, ಕಷ್ಟ ಹೊರತು ಅಸಾಧ್ಯವಾದದ್ದಲ್ಲ. ಕೆಲವೊಂದು ಅಸಾಧ್ಯ, ಕೆಲವೊಂದು ಕಷ್ಟ ಸಾಧ್ಯ. ವಾಯುವಿನ ನಿಯಂತ್ರಣ ಎಂಬುದು ಕಷ್ಟ ಸಾಧ್ಯ. ಅದೇ ರೀತಿಯಾಗಿ ಮನಸ್ಸೆಂಬುದು ಮರ್ಕಟವಿದ್ದಂತೆ, ಆ ಮರ್ಕಟದಂತೆ ಇರತಕ್ಕಂಥ ಮನಸ್ಸನ್ನು ಒಂದು ನಿಯಂತ್ರಣದಿಂದಾಗಿ ನಮ್ಮ ಜ್ಞಾನ, ನಮ್ಮ ಬುದ್ಧಿಶಕ್ತಿ, ನಮ್ಮ ಶಾಸ್ತ್ರಾಧ್ಯಯನ, ನಮ್ಮ ಇಂದ್ರಿಯಗಳ ನಿಯಂತ್ರಣ, ಈ ಎಲ್ಲ ಸಾಧನೆ ಸಲಕರಣೆಗಳ ಮೂಲಕವಾಗಿ ಮರ್ಕಟದಂತೆ ಇರುವಂತಹ ಅತೀ ಚಂಚಲವಾಗಿರುವಂಥ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನಃ. ಈ ರಾಜ ಬಹಳಷ್ಟು ಯಜ್ಞಯಾಗವನ್ನು ಮಾಡಿದ್ದ, ಬಹಳಷ್ಟು ದಾನ ಧರ್ಮವನ್ನು ಮಾಡಿದ್ದ. ಆದರೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಜ್ಞಾನ, ಶಾಸ್ತ್ರ, ಮಹಾಭಾರತ, ರಾಮಾಯಣ, ಉಪನಿಷತ್ತುಗಳು, ಭಗವದ್ಗೀತೆ, ಇದೆಲ್ಲ ನಮಗೆ ಕೊಡ್ತಕ್ಕಂಥ ಜ್ಞಾನವನ್ನು ತುಂಬಿಸಿಕೊಳ್ಬೇಕು. ಆ ಜ್ಞಾನದ ಮೂಲಕವಾಗಿ ವಿಜ್ಞಾನವನ್ನು, ವಿಶೇಷವಾದ ಜ್ಞಾನವನ್ನು, ಅಂದರೆ ಅಪರೋಕ್ಷ ಜ್ಞಾನವನ್ನು ಪಡೆಯಬಹುದು. ನೋಡಿ, ರಾಜನಿಗೆ ಯಜ್ಞಯಾಗ, ದಾನ ಧರ್ಮ ಇತ್ಯಾದಿಗಳನ್ನು ಮಾಡಬೇಕು ಅಂತ ಜ್ಞಾನ ಇತ್ತು. ಅಲ್ಲಿ ಪುರೋಹಿತರು ಹೇಳ್ತಕ್ಕಂಥ ಅಂಶಗಳನ್ನು ಕೇಳಿ ಜ್ಞಾನ ಇತ್ತು. ಅಷ್ಟು ಮಾತ್ರ ಸಾಲೋದಿಲ್ಲ, ನನಗೆ ಬ್ರಹ್ಮಜ್ಞಾನವನ್ನು ಪಡಿಬೇಕು, ವಿಶೇಷ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅಪರೋಕ್ಷ ಜ್ಞಾನಿಯಾಗಬೇಕು ಎಂಬತಕ್ಕಂಥ ಒಂದು ಅಭಿಪ್ರಾಯದಿಂದಾಗಿ ಎಷ್ಟು ದೊಡ್ಡ ರಾಜನಾಗಿದ್ದರೂ ಕೂಡ ಏನೂ ಇಲ್ಲದ ನಿಷ್ಕಂಚನರು ಅಲ್ವಾ, ಯಾವುದೇ ರೀತಿಯಾಗಿರತಕ್ಕಂಥ ಸಂಪತ್ತಿಲ್ಲ, ಯಾವುದೇ ರೀತಿಯಾಗಿರತಕ್ಕಂಥ ಅರಮನೆ, ಬೇಕಾದಷ್ಟು ಸ್ತ್ರೀಯರು, ಏನೂ ಇಲ್ಲದ ಒಬ್ಬ ಋಷಿಮುನಿಗಳ ಕಡೆಗೆ ಹೋಗಿ ಅವರಲ್ಲಿದ್ದದ್ದು ಒಂದೇ ಒಂದು, ಎಲ್ಲಕ್ಕಿಂತಲೂ ಉತ್ಕೃಷ್ಟವಾಗಿರತಕ್ಕಂಥ ಜ್ಞಾನ. ಆ ಜ್ಞಾನಕ್ಕೋಸ್ಕರವಾಗಿ ಋಷಿಮುನಿಗಳ ಕಡೆಗೆ ಹೋಗಿ ಶರಣಾಗತನಾಗ್ತಾ ಇದ್ದಾನೆ ರಾಜ. ಹಾಗೆ ನಾವು ಕೂಡ ಆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂತ ಆದರೆ ನಮ್ಮಲ್ಲಿ ಅಷ್ಟು ಸಂಪತ್ತಿದೆ, ಇಷ್ಟು ಸಂಪತ್ತಿದೆ, ಅದು ಮುಖ್ಯವಲ್ಲ. ನಮ್ಮಲ್ಲಿ ಏನು ಇಲ್ಲವೋ ಅದನ್ನು ಪಡಿಬೇಕು ಅಂತ ಆದರೆ ಇದ್ದವರ ಬಳಿಗೆ ಹೋಗಬೇಕು. ರಾಜ ಎಲ್ಲ ಇತ್ತು, ಅವನಿಗೆ ಬೇಕಾದದ್ದೇನು ಜ್ಞಾನ ಬೇಕು ಅಂತ ಆದರೆ ತನ್ನಲ್ಲಿರತಕ್ಕಂಥ ಸಂಪತ್ತು ಮುಖ್ಯವಲ್ಲ, ಜ್ಞಾನವೇ ಮುಖ್ಯ ಎಂಬುದಾಗಿ ಹೇಳಿ ಆ ಋಷಿಮನೆಗಳ ಬಳಿಗೆ ಹೋಗಿ ಶರಣಾಗತನಾಗ್ತಾನೆ. ಯಾಕಂದರೆ ತಪಸ್ವಿಭ್ಯೋ ಅಧಿಕೋ ಯೋಗಿ ಜ್ಞಾನಿಭ್ಯೋ ಭಿ ಮತೋಧಿಕಃ ಕರ್ಮಿಭ್ಯಶ್ಚಾವಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಕ್ಕಂಥ ಮಾತು. ತಪಸ್ವಿಗಳು ಕೃಚ್ಛ್ರ ಚಾಂದ್ರಾಯಣ ವ್ರತವನ್ನು ಮಾಡ್ತಾರೆ, ಅನೇಕ ರೀತಿಯಾಗಿರ್ತಕ್ಕಂಥ ಉಪವಾಸವೇ ಮೊದಲಾಗಿರ್ತಕ್ಕಂಥ ವ್ರತಾನುಷ್ಠಾನವನ್ನು ಮಾಡ್ತಾರೆ. ಅದೆಲ್ಲದಕ್ಕಿಂತಲೂ ಕೂಡ ಜ್ಞಾನಿಗಳು ಶ್ರೇಷ್ಠ, ಜ್ಞಾನಿಗಳಿಗಿಂತಲೂ ಕೂಡ ಕರ್ಮಿಗಳು ಶ್ರೇಷ್ಠ. ಆದ್ದರಿಂದಾಗಿ ನಾವು ಜ್ಞಾನಪೂರ್ವಕವಾಗಿರ್ತಕ್ಕಂಥ ಕರ್ಮವನ್ನು ಮಾಡಬೇಕು ಎಂಬತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಹೀಗೆ ಯಾರು ನಿರಂತರವಾಗಿ ಜಿಜ್ಞಾಸುವಾಗಿರ್ತಾನೋ ಆ ಜಿಜ್ಞಾಸುವಾಗಿರತಕ್ಕಂತಹ ವ್ಯಕ್ತಿ ಅವನು ಮಾತ್ರ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಕೇವಲ ಅಹಂಕಾರ, ಮಮಕಾರ, ಗರ್ವ ಇದರಲ್ಲೇ ಇತ್ತು ಅಂತಾದರೆ ಜಾನಶ್ರುತ ಎಂಬತಕ್ಕಂಥ ರಾಜ ಆ ದೇವತೆಗಳಿಂದಾಗಿ ಕಂಡಂಥ ಕನಸ್ಸು, ಆ ಕನಸ್ಸ ತನ್ನ ನಿಜ ಜೀವನಕ್ಕೆ ಸಂಬಂಧಪಟ್ಟದ್ದು ಎಂಬುದಾಗಿ ಆಲೋಚನೆಯನ್ನು ಮಾಡಿ ಆ ರೈಕ್ವ್ಯ ಮುನಿಗಳನ್ನು ಹುಡುಕಿಸುವ ಪ್ರಯತ್ನವನ್ನೂ ಮಾಡ್ತಾ ಇರಲಿಲ್ಲ. ಪ್ರಯತ್ನವನ್ನು ಮಾಡಿ ಫಲವನ್ನೂ ಪಡಿತಾ ಇರಲಿಲ್ಲ, ಫಲವನ್ನು ಪಡೆದೇ ಸಿದ್ಧಿಯನ್ನು ಪಡಿತಾ ಇರಲಿಲ್ಲ. ಅವು ನೋಡಿ ಎಲ್ಲ ರೀತಿಯಾಗಿರ್ತಕ್ಕಂಥ ಅಹಂಕಾರ ಮಮಕಾರಗಳನ್ನು ಬಿಟ್ಟವನಾಗಿ ಆ ಋಷಿಮುನಿಗಳ ಬಳಿಗೆ ಹೋಗಿ ಶರಣಾಗತನಾಗಿ ಅವರಿಂದ ಅವನು ಸುಖವನ್ನು ಪಡೀತಾನೆ ಎಂಬುದಾಗಿ ನಾವಲ್ಲಿ ಆ ಕಥೆಯ ಮೂಲಕವಾಗಿ ತಿಳಿದುಕೊಳ್ಳಬಹುದು. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಒಬ್ಬ ಅವನು ಮನುಷ್ಯನಾಗಿ ಉತ್ತಮನಾದ ವ್ಯಕ್ತಿಯಾಗಿ ಬಾಳಬೇಕು ಅಂದರೆ ಒಂದು 20 ಅಂಶಗಳು ಅವನಲ್ಲಿ ಇರಬೇಕು ಎಂಬುದಾಗಿ ಕೃಷ್ಣ ಪರಮಾತ್ಮ ತನ್ನ 13ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದನ್ನು ತಿಳಿದುಕೊಂಡು ಇವತ್ತಿನ ಈ ಜ್ಞಾನ ಕಾರ್ಯವನ್ನು ನಿಲ್ಲಿಸೋಣ. ಅಮಾನಿತ್ವ, ವಿಪರೀತವಾದ ಅಹಂಕಾರ ಮಮಕಾರ ಅದು ಮನುಷ್ಯನಿಗೆ ಇರಬಾರದು. ಅದಂಬಿತ್ವ, ಬರೀ ದಂಭಾಚಾರ
ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ವೇಷ, ಒಳಗಿಂದ ಇರತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥ ಕೃತ್ಯ. ಹಾಗೆ ಇರಬಾರ್ದು. ಅಹಿಂಸಾ, ದೈಹಿಕ ಮಾನಸಿಕವಾಗಿ ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಡದೇ ಇರತಕ್ಕಂಥದ್ದು. ಸಹನಾಶೀಲತೆ, ಎಲ್ಲ ರೀತಿಯಲ್ಲೂ ಕೂಡ ನೇರವಾಗಿ ಇರುವಿಕೆ. ಔಪಾಸನ, ಆಚಾರ್ಯೋಪಾಸನಂ ಅಂದರೆ ನಿತ್ಯವ ನಮ್ಮ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು. ಸ್ಥೈರ್ಯ, ಇವತ್ತೊಂದು ನಾಳೆ ಒಂದು ನಾಡ್ದೊಂದು ಆ ರೀತಿಯಾಗಿಲ್ಲ. ಒಂದು ಮಾರ್ಗದಲ್ಲಿ ಇದ್ದರೆ ಅದೇ ಮಾರ್ಗದಲ್ಲಿ ನಾವು ಸಾಗಬೇಕು. ಅದೇ ಮಾರ್ಗ ನಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೆ ಎಂಬತಕ್ಕಂಥ ಬುದ್ಧಿ ಇರಬೇಕು. ಆತ್ಮವಿನಿಗ್ರಹ, ವಿಶೇಷವಾಗಿ ನಮ್ಮ ಮನಸ್ಸನ್ನು ನಮ್ಮ ಬುದ್ಧಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಂದ್ರಿಯಾರ್ಥೇಶು ವೈರಾಗ್ಯಂ, ಇದೊಂದು ಭಾವನೆ. ಇಂದ್ರಿಯಾರ್ಥಗಳು ರೂಪ, ರಸ, ಗಂಧ, ಸ್ಪರ್ಶ ಇದೆಲ್ಲ ಇಂದ್ರಿಯಾರ್ಥಗಳು. ಅದರ ಬಗ್ಗೆ ವಿಪರೀತವಾಗಿರ್ತಕ್ಕಂತಹ ವ್ಯಾಮೋಹ ಎಂಬುದು ಇರಬಾರ್ದು. ಅನಹಂಕಾರ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಂಕಾರ ಇರಬಾರ್ದು. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ, ಇದೆಲ್ಲವೂ ಕೂಡ ನಾವು ಹುಟ್ಟುತ್ತೇವೆ, ನಾವು ಸಾಯ್ತೇವೆ, ನಮಗೆ ಮುಪ್ಪು ಬರುತ್ತೆ, ನಮಗೆ ವ್ಯಾಧಿ ಬರುತ್ತೆ, ನಮಗೆ ದುಃಖ ಬರುತ್ತೆ, ಕೆಲವೊಮ್ಮೆ ಸುಖ ಬರುತ್ತೆ. ಆದ್ದರಿಂದಾಗಿ ಈ ದೇಹದ ಬಗ್ಗೆ ಹುಟ್ಟು, ಸಾವು, ಜರ, ಮರಣ, ರೋಗ ಇದೆಲ್ಲ ಬರ್ತಕ್ಕಂಥ ದೇಹದ ಬಗ್ಗೆ ವಿಪರೀತವಾಗಿರ್ತಕ್ಕಂಥ ವ್ಯಾಮೋಹವನ್ನು ನಾವು ಹೊಂದಬಾರದು. ಆಸಕ್ತಿ, ಯಾವುದರ ಬಗ್ಗೆಯೂ ಕೂಡ ಫಲದ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರ್ದು. ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ಮವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಅನಭಿಷ್ವಂಗ ಪುತ್ರದಾರ ಗೃಹಾದಿಷು, ಎಲ್ಲ ನಮ್ಮ ಅನೇಕ ರೀತಿಯಾಗಿರ್ತಕ್ಕಂತಹ ಸಮೀಪದ ವರ್ಗಗಳು ಯಾವುದರ ಬಗ್ಗೆಯೂ ಕೂಡ ವಿಪರೀತವಾದ ವ್ಯಾಮೋಹವನ್ನು ಹೊಂದದೇ ನಾವು ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡಿಕೊಂಡು ಹೊರಬೇಕು. ನಿತ್ಯಂಚ ಸಮಚಿತ್ತತ್ವಂ, ಇಷ್ಟಾನಿಷ್ಟೋಪಪತ್ತಿಷು, ಕೆಲವೊಮ್ಮೆ ನಾವು ಬಯಸಿದ್ದು ನಮಗೆ ಸಿಗತ್ತೆ, ಕೆಲವೊಮ್ಮೆ ನಾವು ಬಯಸದ್ದು ನಮಗೆ ಸಿಗತ್ತೆ. ಹೀಗೆ ಬಯಸಿದ್ದು ಬಂದಾಗ, ಬಯಸದ್ದು ಬರದೇ ಇದ್ದಾಗ ಅಥವಾ ಬಯಸದೇ ಇದ್ದದ್ದು ನಮಗೆ ಬಂದಾಗ ಯಾವುದೇ ಸಂದರ್ಭದಲ್ಲೂ ಕೂಡ ವಿಪರೀತವಾಗಿರ್ತಕ್ಕಂಥ ಏರಿಳಿತವನ್ನು ನಾವು ಹೊಂದದೇನೆ ಏಕರೀತಿಯಲ್ಲಿ ಇರಬೇಕು. ಮೈಚ ಅನನ್ಯಯೋಗೀನ ಭಕ್ತಿರವು ವ್ಯಭಿಚಾರಿಣಿ, ಭಗವಂತನಲ್ಲಿ ನಿಷ್ಕಲ್ಮಶವಾದ ಭಕ್ತಿಯನ್ನು ಮಾಡಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಾಪೇಕ್ಷೆ ಇಲ್ಲದಂತಹ ಭಕ್ತಿಯನ್ನು ಮಾಡಬೇಕು. ವಿವಿಕ್ತ ದೇಶ ಸೇವಿತ್ವಂ ಅರತರ ಜನಸಂಸದಿ, ಹೀಗೆ ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ನಾವು ಅಳವಡಿಸಿಕೊಳ್ಳುವ ಮೂಲಕವಾಗಿ ನಾವು ಮನುಷ್ಯರಾಗಬಹುದು. ಇಲ್ಲ ಅಂತಾದರೆ ಆಹಾರ ನಿದ್ರಾ ಭಯಮಯಿತು ನಾನಿ, ಹೊಟ್ಟೆ ಆಯಿತು, ಹೊಟ್ಟೆ ಹಸಿವಾಗ್ತಾ ಇದೆ, ಆಹಾರ ಸ್ವೀಕಾರ ಮಾಡ್ತಕ್ಕಂಥದ್ದು, ಯಾರಿಂದಲೋ ತೊಂದರೆ ಆಗ್ತದೆ, ಭಯಪಡುವಂಥದ್ದು, ಆಯಾಸವಾಯಿತು, ನಿದ್ರೆಯನ್ನು ಮಾಡ್ತಕ್ಕಂಥದ್ದು, ವಿವಾಹವಾಗುವುದು, ಸಂತಾನೋತ್ಪತ್ತಿಯನ್ನು ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಊಟ ಮಾಡುವುದು, ನಿದ್ರೆ ಮಾಡುವುದು, ಭಯಪಡುವುದು, ಸಂತಾನವನ್ನು ಬೆಳೆಸ್ತಕ್ಕಂಥದ್ದು ಪ್ರಾಣಿಗಳಲ್ಲೂ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಇಷ್ಟೇ ಮಾಡಿಕೊಂಡು ನಮ್ಮ ಜೀವನವನ್ನು ಸಾಗಿಸ್ತೀವಿ ಅಂತಾದರೆ ಆ ಪ್ರಾಣಿಗಳಿಗೂ ನಮ್ಮ ಮನುಷ್ಯರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಎಂಬುದು ಇರೋದಿಲ್ಲ. ಆದ್ದರಿಂದಾಗಿ ಅದಕ್ಕಿಂತಲೂ ನಾವು ಮೇಲಿನವರು ಎಂಬ ಜ್ಞಾನ ನಾವು ಇಟ್ಟುಕೊಂಡವರಾಗಿ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಜ್ಞಾನವನ್ನು ಸಂಪಾದನೆ ಮಾಡುವುದು, ಸಾಧನಾ ಮಾರ್ಗದಲ್ಲಿ ಇರುವುದು, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ಎಂಬತಕ್ಕಂಥ ಒಂದು ಮಾತಿನಂತೆ 4 ಜನಕ್ಕೆ ಉಪಕಾರವನ್ನು ಮಾಡುವುದು. ಉಪಕಾರ ಮಾಡಲಿಕ್ಕೆ ಆಗದೆ ಹೋದರೂ ಕೂಡ ಅಪಕಾರವನ್ನಂತೂ ಮಾಡದೇ ಇರತಕ್ಕಂಥದ್ದು. ಈ ರೀತಿಯಲ್ಲಿ ಮನುಷ್ಯನಾಗಿರತಕ್ಕಂಥ ವ್ಯಕ್ತಿ ಜೀವನವನ್ನು ನಡೆಸಿದಾಗ ಮಾತ್ರ ಅವನು ಮಾನವ ಅಂತ ಕರೆಸಿಕೊಳ್ತಾನೆ. ಯಾಕಂದರೆ ಮಾನವ ಶಬ್ದಕ್ಕೆ ಅರ್ಥ ಏನು ಅಂದರೆ ಮನು ಅವಬೋಧನೆ, ಅಂದರೆ ಜ್ಞಾನ ಇರುವಂತಹ ವ್ಯಕ್ತಿ ಅಂತ ಅರ್ಥ. ಜ್ಞಾನ ಅದು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಇಲ್ಲ, ಅವುಗಳಿಗೆ ಜ್ಞಾನ ಇದೆ. ಹಸಿವಾದರೆ ಊಟ ಮಾಡಬೇಕು, ಭಯವಾದರೆ ಓಡಬೇಕು, ಇಷ್ಟೇ ಜ್ಞಾನ ಇರತಕ್ಕಂಥದ್ದು. ಆದರೆ ವಿಶಿಷ್ಟವಾದ ಜ್ಞಾನ, ಸಾಧನಾ ಮಾರ್ಗದಲ್ಲಿ ಇರತಕ್ಕಂಥ ಜ್ಞಾನ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಇಲ್ಲ. ಅದೆಲ್ಲ ಅದು ನಮ್ಮಲ್ಲೂ ಇಲ್ಲ ಅಂತಾದರೆ ನಾವು ಮನುಷ್ಯ ರೂಪೇಣ ಮೃಗಾಚರಂತಿ ಎಂಬುದಾಗಿ ಮೃಗಗಳಾಗಬೇಕಾಗತ್ತೆ. ಹಾಗೆ ಆಗಬಾರದು. ನಾವು ಮಾನವರಾಗಬೇಕು ಅಂತಾದರೆ ಜ್ಞಾನವನ್ನು, ಅದರಲ್ಲೂ ಕೂಡ ಭಗವಂತ ರಾಮನಾಗಿ, ಕೃಷ್ಣನಾಗಿ, ಕಪಿಲನಾಗಿ ಅನೇಕ ರೀತಿಯಲ್ಲಿ ಜ್ಞಾನವನ್ನು ಕೊಟ್ಟಿದ್ದಾನೆ. ಆ ಜ್ಞಾನವನ್ನು ನಾವು ಸಂಪಾದಿಸಿಕೊಳ್ಳಬೇಕು. ತನ್ಮೂಲಕವಾಗಿ ಭಗವಂತ ಹೇಳುವಂತೆ ಜ್ಞಾನೀ ಪ್ರಿಯತಮೋ ಅಥೋ ಮೇ, ನನಗೆ ಎಲ್ಲವೂ 84 ಲಕ್ಷ ಯೋನಿಗಳು, ಈ 84 ಲಕ್ಷ ರೀತಿಯಾಗಿರ್ತಕ್ಕಂತಹ ಜೀವರಾಶಿಗಳು ಈ ಜಗತ್ತಿನಲ್ಲಿ ಇದ್ದಾವೆ. ಅದಲ್ಲದೇನೆ ಎಷ್ಟೋ ಅಸಂಖ್ಯಾತವಾದ ಜಡವಸ್ತುಗಳಿದ್ದಾವೆ. ಎಲ್ಲವೂ ದೇವರದ್ದೇ ಸೃಷ್ಟಿ. ಆದರೆ ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು ಅಂತ ಕೇಳಿದರೆ ಜ್ಞಾನಿಗಳು. ಆದ್ದರಿಂದಾಗಿ ಮನುಷ್ಯನು ತಾವು ಹಂತವಾಗಿ ಜ್ಞಾನವನ್ನು ಸಂಪಾದನೆ ಮಾಡುವ ಮೂಲಕವಾಗಿ ಭಗವಂತನಿಗೆ ಅತ್ಯಂತ ಪ್ರಿಯನಾಗುವತ್ತ
ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಈ 3 ದಿವಸದ ಉಪನ್ಯಾಸವನ್ನು ಮಧ್ವವಲ್ಲಭ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈ ಕಥೆ, ಈ ಜ್ಞಾನಶ್ರುತನ ಕಥೆ ಅಲ್ಲೂ ಬರುತ್ತೆ. ಹೌದು. ಹೀಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲೂ ಕೂಡ ಉಪನ್ಯಾಸಾದಿಗಳು ಜ್ಞಾನ ಕಾರ್ಯ ನಡೀತಾನೇ ಇಲ್ಲ. ಆದರೂ ಕೂಡ ಶ್ರೀಮಠದವರು ಆ ಜ್ಞಾನ ಕಾರ್ಯ ಅವಿಚ್ಛಿನ್ನವಾಗಿ ನಡೆಯಬೇಕು. ಅದರ ಮೂಲಕವಾಗಿ ಒಂದು ಪಂಡಿತ ಪೋಷಣೆ, ಮತ್ತೊಂದು ಸಮಾಜಕ್ಕೆ ಆ ಜ್ಞಾನವನ್ನು ಕೊಡುವಂಥದ್ದು. ಎಷ್ಟೋ ಜನ ಜ್ಞಾನಪಿಪಾಸುಗಳು ತಮ್ಮ ತಮ್ಮ ಮನೆಯಲ್ಲೇ ಇದ್ದು ಆ ಜ್ಞಾನವನ್ನು ಸಂಪಾದಿಸಬೇಕು ಅನ್ನೋ ಒಂದು ಕಾಳಜಿಯಿಂದಾಗಿ ಶ್ರೀಮಠದವರು ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಅವಿಚ್ಛಿನ್ನವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಅವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಉಪನ್ಯಾಸ ಮಾಲಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾಮ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ಅಚ್ಯುತ ಅನಂತ ಗೋವಿಂದೇಭ್ಯೋ ನಮೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.